ಆ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ದದಿ ರಚಿಸಿ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಸಂಚರಿಸಿ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ಬಯಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ಬಯಸಿ ಅಂದನಾಥರ ಚೌಂದದಿ ಬರೆದು ತಂದೆಯುತ ನಸಿ ಅಂದನಾಥರ ಚೌಂದದಿ ಬರೆದು ತಂದೆಯುತ ನೆನಸಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ ಮಂಗಲ ಮೂರುತಿ ಪಾವನ ಕೀರುತಿ ಹಬ್ಬಿತು ಜಗ ತುಂಬಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ. ನನ್ನ ದೇಹದ ಬೂದಿ
ನನ್ನ ದೇಹದ ಬೂದಿ ಹರಿವ ನೀರಿನಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಮೀನಿನ ಬಾಯಿಯೊಳು, ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾದೊಡೆ ಮೀನು, ಸಾರ್ಥಕೈತು ಹುಟ್ಟು ಸಾವಿನಲಿ, ಸಾರ್ಥಕೈತು ಹುಟ್ಟು ಸಾವಿನಲಿ. ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಕೇಡಗಿ ಸಂಸ್ಥಾನದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಸದ್ಗುರು ಹಾವಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ಈ ಸಂಚಾರಿ ಬಸವ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ದಯಮಾಡಿಸಿರ್ತಕ್ಕಂಥ ಹಿರಿಯರು, ಅನುಭಾವಿಗಳು, ಪರಮ ಪೂಜ್ಯರು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಕೇಡಗಿ ಸಂಸ್ಥಾನದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇಂಚಗೇರಿಯ ಪರಮ ಪೂಜ್ಯರನ್ನು ಮೊದಲು ಮಾಡಿಕೊಂಡು ಪೂಜ್ಯರಾಗಿರ್ತಕ್ಕಂಥ ಅಗರಿಕೇಡದ ಪರಮ ಪೂಜ್ಯರಲ್ಲಿ, ರೋಡ್ಗಿಯ ಪರಮ ಪೂಜ್ಯರಲ್ಲಿ, ನಮ್ಮ ಶಿವಪುರದ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಸಂಗೀತ ಕಲಾ ಬಳಗವೇ ಇವತ್ತಿನ 3ನೇ ದಿವಸದ ಸಂಚಾರಿ ಬಸವ ಪುರಾಣದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ಬುಯ್ಯಾರ್ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಹುಶಃ ನಮ್ಮನ್ನೆಲ್ಲ ನೀವು ಬುಯ್ಯಾರ್ ಜನ ವರ್ಷ ಅಂದ ಕ್ಯಾಡಗಿ ಜಾತ್ರೆಯಾಗಿ ನೋಡ್ತೀರಿ ನಮ್ಮನ್ನು. ಯಾಕೆ ನೀವೆಲ್ಲ ಕ್ಯಾಡಗಿ ಬುಯ್ಯಾರದ ಭಕ್ತರು ನೀವು ಹೆಂಗೆ ಅದಿರಿ ಎತ್ತಿಕೊಂಡದ ಕೇಳಿದ್ರೆ, ಕ್ಯಾಡಗಿ ಒಳಗೆ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆ ಗ್ರಾಮದೊಳಗೆ ಏನ್ರಿ ಬುಯ್ಯಾರದ ಭಕ್ತರು ಎಲ್ಲರೂ ಕೂಡ ಅಲ್ಲಿ ಇರ್ತೀರಿ ಕ್ಯಾಡಗಿ ಮಠದಾಗ. ಯಾಕೆ ಕ್ಯಾಡಗಿ ಮಠದಾಗ ಅಂದ್ರೆ ಇರ್ತೀರಿ ಎತ್ತಿಕೊಂಡದ ಕೇಳಿದ್ರೆ, ಅವರಲ್ಲಿರ್ತಕ್ಕಂಥ ಶಕ್ತಿ, ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ಪೂಜಾ ಶಕ್ತಿ ಅನ್ನತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅದೇರಿ. ಈ ಭೂಮಿ ಮೇಲೆ ಯಾರು ದೊಡ್ಡವರಾಗ್ಯಾರ ಹತ್ತುಕೊಂಡು ಅನ್ನೋದನ್ನು ಸ್ವಲ್ಪರ ಮಟ್ಟಿಗೆ ಅದನ್ನು ಹೇಳಿ ಅಂದ ಬಿಡ್ತೀನಿ. ಯಾಕಂದ್ರೆ ಇದು ಕಾರ್ಯಕ್ರಮ ಮುಗಿದು ಬಳಕಂದ್ರೆ ಇನ್ನೊಂದು ಯಾವ್ರದ್ರಿ ನಾಗರಹಳ್ಳಿ ಅಲ್ಲೊಂದದ. ಈ ಭೂಮಿ ಮೇಲೆ ನಾವೆಲ್ಲ ಯಾರು ದೊಡ್ಡವರಾಗ್ಯಾರ ಅಥವಾ ಯಾರಿಗೆ ದೊಡ್ಡವರು ಅಂತೀವಿ ಎತ್ತಿಕೊಂಡು ಅನ್ನೋದನ್ನು ಸ್ವಲ್ಪ ನಾವೊಂದು ಅರ್ಥ ಮಾಡ್ಕೋಬೇಕು. ಇವತ್ತು ಬುಯ್ಯಾರ ಗ್ರಾಮದೊಳಗೆ ನಾವು ಕೇಳ್ತೀವಿ, ಬುಯ್ಯಾರ ಗ್ರಾಮದೊಳಗೆ ಇಲ್ಲಿ ಈ ಊರಾಗಿಂದ ಯಾರು ದೊಡ್ಡವರು ಎತ್ತಿಕೊಂಡದ ಕೇಳಿದ್ರೆ ನೀವೆಲ್ಲ ಏನು ಹೇಳ್ತೀರಿ ಎತ್ತಿಕೊಂಡು ಕೇಳಿದ್ರೆ, ಇಲ್ರಿ ಅಜ್ಜಾರ ನಮ್ಮ ಊರಾಗಿಂದ 100 ಎಕರೆ ಜಮೀನು ಅದ, ಭಾಳ ದೊಡ್ಡ ಮನೆ ಕಟ್ಟ್ಯಾನ, ಅವನೇ ನಮ್ಮ ಊರಾಗಿಂದ ದೊಡ್ಡ ಮಾತುಕೊಂಡು ನಮ್ಮಂಥದನ್ನು ನೀವೆಲ್ಲ ಹೇಳ್ತಾ ಬರ್ತೀರಿ. ಆದ್ರೆ ದುಡ್ಡು ಇದ್ದವರೆಲ್ಲರೂ ಕೂಡ ದೊಡ್ಡವರಾಗಕ್ಕಾಗಂಗಿಲ್ಲ. 100 ಎಕರೆ ಆಸ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥವರೆಲ್ಲ ದೊಡ್ಡವರಾಗಲಿಕ್ಕೆ ಆಗಂಗಿಲ್ಲ. ನಾವು ಯಾರಿಗೆ ದೊಡ್ಡವರು ಅನ್ಬೇಕಂತಕೊಂಡ ಕೇಳಿದ್ರೆ, ಯಾವನಲ್ಲಿ ದೊಡ್ಡ ಗುಣ ಅವಲ್ಲ ಅವನಿಗೆ ದೊಡ್ಡವ ಅನ್ಬೇಕೆ ಹೊರತಾಗಿ ಎಲ್ಲರೂ ಕೂಡ ದೊಡ್ಡವರಾಗಕ್ಕೆ ಆಗಂಗಿಲ್ಲ. ದೊಡ್ಡ ಗುಣ ಬೇಕು. ಇನ್ನು ಭಾಳ ಸರಿ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ, ಈ ಊರಾಗ ಶ್ರೀಮಂತರು ಯಾರು ಹೊತ್ತು ಕೂಡ ಪ್ರಶ್ನೆ ಮಾಡಿದ್ರೆ ಭಾಳ ಜನ ರೊಕ್ಕ ಇದ್ದವನ ಕಡೆ ಅಂತ ಕೈ ಮಾಡಿ ತೋರಿಸ್ತಾರ, ಆಸ್ತಿ ಇದ್ದವನ ಕಡೆ ಕೈ ಮಾಡಿ ತೋರಿಸ್ತಾರೆ. ಆದ್ರೆ ಈ ಆಸ್ತಿ ರೊಕ್ಕ ಇದ್ದಿರ್ತಕ್ಕಂಥ ಶ್ರೀಮಂತನಲ್ಲ, ಯಾವನಿಗೆ ಶ್ರೀಮಂತ ಅನ್ನಬೇಕಂತಕೊಂಡ ಕೇಳಿದ್ರೆ ಯಾವನ ಹೃದಯ ಶ್ರೀಮಂತಿಕೆ ಇರ್ತದಲ್ಲ ಅವನಿಗೆ ಮಾತ್ರ ಅಂದ್ರೆ ಶ್ರೀಮಂತರ ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಶ್ರೀಮಂತರಾಗಕ್ಕಾಗಂಗಿಲ್ಲ. ಇವತ್ತೆಲ್ಲ ನಾವು ಬಸವ ಪುರಾಣ ಅನ್ನತಕ್ಕಂಥ ತಗೊಂಡು ನಿಮ್ಮ ಊರಿಗೆ ಅಂತ ಬಂದೀವಿ. ಬಸವಣ್ಣನವರ ಇದೇ ನಮ್ಮ ಬಿಜಾಪುರ ಜಿಲ್ಲೆ ಒಳಗ ಬಾಗೇವಾಡಿ ಪಟ್ಟಣದ ಒಳಗ ಬ್ರಾಹ್ಮಣರ ಮನೆತನದ ಒಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ಸುಮ್ಮನೆ ನಿಮಗೆಂದ ಕಲ್ಪನಾ ಇರಲಿ, ಬಸವಣ್ಣವರಿಗೆ 8 ವರ್ಷ ವಯಸ್ಸು, ಬಸವಣ್ಣನಿಗೆ 8 ವರ್ಷದ ವಯಸ್ಸು. ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮಗನಿಗೆ ಮುಂಜಿ ಮಾಡಬೇಕಂತಕೊಂಡಂಥದನ್ನು ವಿಚಾರ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ, ನಾವು ಯಾವಾಗ ಧರ್ಮವಂತರ ಹಾಕಿವಿ, ಯಾವಾಗ ಆ ಜಾತಿ ಒಳಗೆ ಕೂಡ್ತೀವಿ ಎತ್ತಿಕೊಂಡದ ಕೇಳಿದ್ರೆ, ನಾವು ಲಿಂಗಾಯತರು ಹೊಟ್ಟಾಗಿ ಹುಟ್ಟೋದ ಬಳಕ ನಾವು ಲಿಂಗಾಯತರು ಆಗಂಗಿಲ್ಲ. ಹಾಗಾದ್ರೆ ನಾವು ಲಿಂಗಾಯತರು ಯಾವಾಗ ಹಾಕಿವಿ ಎತ್ತಿಕೊಂಡದ ಕೇಳಿದ್ರೆ, ಅದೇ ಮನೆತನದೊಳಗೆ ಹುಟ್ಟಿದ್ರು ನಾವು ಲಿಂಗಾಯತರು ಆಗಕ್ಕಾಗಂಗಿಲ್ಲ. ಹಾಗಾದ್ರೆ ನಾವು ಲಿಂಗಾಯತರು ಯಾವಾಗ ಹಾಕಿವಿ ಎತ್ತಿಕೊಂಡದ ಕೇಳಿದ್ರೆ, ಹುಟ್ಟಿದ 8 ವರ್ಷಕ್ಕೆ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ ಲಿಂಗ ದೀಕ್ಷೆ ಮಾಡಿದಾಗ ಮಾತ್ರ ಅವ ಲಿಂಗಾಯತರ ಮಕ್ಕನೇ ಹೊರತಾಗಿ ಎಲ್ಲರೂ ಕೂಡ ಲಿಂಗಾಯತರಾಗಕ್ಕಾಗಂಗಿಲ್ಲ. ಇನ್ನು ಬ್ರಾಹ್ಮಣ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥವ್ರು ಹುಟ್ಟದ ಕೂಡಲೇ ಯಾರು ಕೂಡ ಬ್ರಾಹ್ಮಣರಿಂದ ಆಗಕ್ಕಾಗಂಗಿಲ್ಲ.
ಹುಟ್ಟಿದ 8 ವರ್ಷಕ್ಕೆ ಅವರ ಧರ್ಮಕ್ಕನುಗುಣವಾಗಿ ಯಾವ ಬಸವಣ್ಣನವರಿಗೆ ಅಂದ ಮುಂಜಿ ಮಾಡಿದಾಗ ಮಾತ್ರ ಅವರಿಂದ ಬ್ರಾಹ್ಮಣರಾಕರೆ ಹೊರತಾಗಿ ಇಲ್ಲದೆ ಇದ್ರಿಂದ ಬ್ರಾಹ್ಮಣರಾಗಕ್ಕಾಗಂಗಿಲ್ಲ. ಬೇಡ ಮುಸ್ಲಿಮರ ಹೊಟ್ಟೆಗೆ ಹುಟ್ಟಿವೆ ತಗೊಂಡ ಮುಸ್ಲಿಮರಾಗಕ್ಕಾಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಸುಂತಿ ಮಾಡಿದಾಗ ಮಾತ್ರ ಅವ್ರು ಮುಸ್ಲಿಮರಾಕರೆ ಹೊರತಾಗಿ ಇಲ್ಲದೆ ಇದ್ರೆ ಮುಸ್ಲಿಮರಾಗಕ್ಕಾಗಂಗಿಲ್ಲ. ಬಸವಣ್ಣನವರಿಗೆ ಮುಂಚಿ ಮಾಡಬೇಕಂತ ತಯಾರು ಮಾಡಿದ್ರು. ಶೈವ ಬ್ರಾಹ್ಮಣರ ಮನೆತನದೊಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣನವರು ಯಾವಾಗಿಂದ ಬಸವಣ್ಣನವರಿಗೆ ಮುಂಜಿ ಮಾಡಬೇಕು, ಬಸವಣ್ಣನನ್ನ ಒಬ್ಬ ಬ್ರಾಹ್ಮಣನಾಗಿ ಮಾಡಬೇಕು ಅನ್ನುವಂಥದ್ದನ್ನ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಎಲ್ಲವನ್ನು ಕೂಡ ವಿಚಾರ ಮಾಡಿ ಯಾವಾಗ ಇಡೀ ಮನೆತನವೆಲ್ಲ ಶೃಂಗಾರ ಮಾಡಿದ್ರು. ಕಲ್ಪನಾ ಇರಲಿ ಮಗ, ಇಡೀ ಮನೆತನವೆಲ್ಲ ಶೃಂಗಾರ ಮಾಡಿದ್ರು. ಮನೆತನ ಶೃಂಗಾರ ಮಾಡಿದ್ರು, ತಳಿರು ತೋರಣಗಳನ್ನು ಕಟ್ಟರು. ಎಲ್ಲ ಬೀಗರು ಬಿಜ್ಜರಿಗೆ ಹೆಂಗ ನಮ್ಮ ಮನೆಗೆ ಮದುವೆ ಅಂತ ಇದ್ದಾಗ ಎಲ್ಲ ಬೀಗರುಗಳಿಗೆ ನಾವು ಹೆಂಗೆ ಹೇಳಿ ಕಳಿಸ್ತೀವಲ್ಲ ಹಂಗೆಲ್ಲ ಹೇಳಿ ಕಳಿಸಿದ್ರು. ಬಸವಣ್ಣಗೆ ಇದು ಯಾವುದು ಕೂಡ ಗೊತ್ತಿಲ್ಲ. ಬಸವಣ್ಣನಿಗೆ ಇದು ಯಾವುದು ಗೊತ್ತಿಲ್ಲ. ಇದು ನನ್ನ ಸಲುವಾಗಿ ಇಟ್ಟೆಲ್ಲ ಆ ಮನೆತನವನ್ನು ಶೃಂಗಾರ ಮಾಡಿರತ್ತನ್ನುವಂಥದ್ದು ಬಸವಣ್ಣಗೆ ಗೊತ್ತಿಲ್ಲ. ಯಾವಾಗಿಂದ ಬಸವಣ್ಣ ವಯಸ್ಸೆಟ್ಟು 8 ವರ್ಷದ ಮಗ ಬಸವಣ್ಣ ತಂದೆಗೆಂದ ಪ್ರಶ್ನೆ ಮಾಡ್ತಾನೆ, ಅಪ್ಪಾಜಿ ಅಂದ, ಏನು ಬಸವ ಅಂದ್ರು. ಅಲ್ಲ, ಇಟ್ಟೆಲ್ಲ ಮನೆ ಶೃಂಗಾರ ಮಾಡಕತ್ತೀರಿ, ಇಟ್ಟೆಲ್ಲ ತಳಿರು ತೋರಣಗಳನ್ನು ಕಟ್ಟಕತ್ತೀರಿ, ಇಷ್ಟೆಲ್ಲ ಮಾಡಕತ್ತೀರಲ್ಲ, ಎಲ್ಲ ಕಡೆ ಕೂಡ ಬೀಗರು ಬರ್ಲಕತ್ತಾರೆ, ನೆಂಟರು ಬರ್ಲಕತ್ತಾರೆ, ಇಷ್ಟೆಲ್ಲ ನಡೆದದಲ್ಲ, ಇದು ಎದುರು ಸಲುವಾಗಿ ಎತ್ತಿಕೊಂಡು ತಂದೆಗೆ ಅಂದ ಬಸವಣ್ಣ ಪ್ರಶ್ನೆ ಮಾಡ್ದ. ಯಾವಾಗಿಂದ ತಂದೆಗೆಂದ ಪ್ರಶ್ನೆ ಮಾಡಿದಾಗ ಅವಾಗ ಮಾದರಸರು ಏನ್ರಿ ತಂದೆಯಾಗಿರ್ತಕ್ಕಂಥ ಮಾದರಸರು ಬಸವಣ್ಣನಿಗಂತಾರೆ, ಬಸವಣ್ಣ ಇಟ್ಟೆಲ್ಲ ಶೃಂಗಾರ ನಡೆದಿದ್ದು ಇದು ಯಾರ ಸಲುವಾಗಿ ಎತ್ತಿಕೊಂಡು ಕೇಳಿದ್ರೆ, ಇದು ನಿನ್ನ ಸಲುವಾಗಿಪ್ಪ, ನಿನ್ನ ಸಲುವಾಗಿ, ನನ್ನ ಸಲುವಾಗಿನೇ. ಯಾಕ? ಯಾವಾಗ ಮಾದರಸರ್ ಅಂತಾರೆ, ನಿನಗೆ ಆಗಲಿಕ್ಕೆ 8 ವರ್ಷದ ವಯಸ್ಸು, ನಿನ್ನ ಏನು ನಡಿಬೇಕಿಲ್ಲಿ, ನಿನ್ನ ಕಾರ್ಯ ಎತ್ತಿಕೊಂಡ್ರೆ ನಿನಗೆ ಮುಂಚಿ ಅನ್ನತಕ್ಕಂಥ ಮಾಡಿದಾಗ ಮಾತ್ರ ನೀನು ಬ್ರಾಹ್ಮಣ ಧರ್ಮದೊಳಗೆ ಸೇರ್ಕೊತಿದ್ದೀಪ. ಒಂದು ವೇಳೆ ಮುಂಜಿ ಮಾಡಲಿಲ್ಲ ಹತ್ತಿಕೊಂಡ್ರೆ ಈ ಬ್ರಾಹ್ಮಣ ಧರ್ಮದೊಳಗೆ ಸೇರಂಗಿಲ್ಲ. ಯಾವಾಗಿಂದ ಬಸವಣ್ಣ ಅಂತಾನೆ, ಹೌದಾ ಮುಂಜಿ ನನಗೆ ಮಾಡ್ತೀರಾ ಅಂದ. ಹೌದಪ್ಪ, ನಿನ್ನ ಮುಂಜಿ ಸಲುವಾಗಿ ಇಟ್ಟೆಲ್ಲ ಶೃಂಗಾರ. ಮುಂಜಿ ಅಂದ್ರೆ ಏನೋ ಒಂಥರ ಮದುವಿದ್ದಂಗೆ, ನಮ್ಮ ಲಿಂಗ ದೀಕ್ಷೆ ಆದರೂ ಕೂಡ ನಮ್ಮ ಒಂದು ಮದುವೆನೇ ಇದ್ದಂಗೆ. ಆದ್ರ ಬಸವಣ್ಣವ್ರು ಏನಂತಾರೆ, ಬಸವಣ್ಣವ್ರಿಗೆ, ಅಪ್ಪಾಜಿ ಮತ್ತೆ ನನ್ನ ಮುಂಜಿ ಮಾಡಾಕತ್ತೀರಲ್ಲ, ನನಗಿಂತ ಪೂರ್ವದೊಳಗೆ ಹುಟ್ಟದವಳು ನಮ್ಮ ಮಕ್ಕಳಾಗಿರ್ತಕ್ಕಂಥ ಅಕ್ಕನಾಗಮ್ಮದಾಳು. ಏನ್ರಿ, ಬಸವಣ್ಣನಕ್ಕಿಂತ ದೊಡ್ಡವಳು ಅಕ್ಕನಾಗಮ್ಮ. ಹುಟ್ಟಿದ ಭಾಳ ವರ್ಷದ ಮೇಲೆ ಭಾಳ ಪ್ರೀತಿಯಿಂದ ಏನ್ರಿ ಅಲ್ಲಿ ನಂದಿ ಬಸವಣ್ಣ ಬಾಗೇವಾಡಿ ಒಳಗೆ ನಂದಿ ಗುಡಿ ನೋಡಿರ್ಬೇಕು ಏನ್ರಿ, ಬಾಗೇವಾಡಿ ಪಟ್ಟಣದೊಳಗಿರ್ತಕ್ಕಂಥ ನಂದಿ ಬಸವೇಶ್ವರನಿಗೆ ಹರಕಿ ಹೊತ್ತು ಏನ್ರಿ ಭಾಳ ದಿವಸದ ಮೇಲೆ ಬಸವಣ್ಣ ಹುಟ್ಟ್ಯಾನ. ಅದಕ್ಕಾಗಿ ಅವನಿಗೆ ಬಸವಣ್ಣ ಹತ್ತಿಕೊಂಡು ಹೆಸರಿಟ್ಟು. ಬಸವಣ್ಣ ಪ್ರಶ್ನೆ ಮಾಡ್ತಾನೆ, ಯಾವುದನ್ನ ಅಲ್ಲ, ನನಗಿಂತಲೂ ಕೂಡ ಮುಂಚಿತವಾಗಿ ಹುಟ್ಟಿರ್ತಕ್ಕಂಥವಳು ನನ್ನ ಅಕ್ಕಳಾಗಿರ್ತಕ್ಕಂಥ ನಾಗಮ್ಮ ಅದಳಲ್ಲ, ಮತ್ತೆ ನಾಗಮ್ಮನ ಮುಂಜಿ ಮಾಡಿರೇನು ಅಂತ ಕೇಳ್ದ. ಯಾರಿಗೆ? ತಂದೆಗೆ ಅಂತ ಕೇಳ್ತಾರೆ. ಯಾವಾಗ ಮಾದರಸರ್ ಅಂತಾರೆ, ಹುಚ್ಚಪ್ಪ ಹಂಗಂದ ಹೆಣ್ಮಕ್ಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ ಏನ್ರಿ, ಹೆಣ್ಮಕ್ಳಿಗೆ ಮಂತ್ರ ಉಪದೇಶ ಮಾಡಕ್ಕೆ ಬರಂಗಿಲ್ಲ, ಹೆಣ್ಣು ಮಕ್ಕಳಿಗೆ ಜನಿವಾರ ಧರಿಸಕ್ಕೆ ಬರಂಗಿಲ್ಲ. ಹಾಗಾದ್ರೆ ಕೇವಲ ಪುರುಷರಿಗೆ ಮಾತ್ರ ನಮ್ಮ ಧರ್ಮದೊಳಗೆ ಮುಂಜಿ ಮಾಡ್ತೀವಿ, ನಮ್ಮ ಧರ್ಮದೊಳಗೆ ಜನಿವಾರ ಹಾಕ್ತೀವಿ, ಇಲ್ಲದೆ ಇದ್ರ ಹೆಣ್ಮಕ್ಳಿಗೆ ಇದು ಮಾಡಕ್ಕೆ ಬರಂಗಿಲ್ಲ. ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ. ಮುಂಜಿ ಯಾರಿಗಾಗಿರ್ತದ? ಗಂಡಸು ಮಕ್ಕಳಿಗಾಗಿನೇ ಇರ್ತದ ಅಂತಕೊಂಡಂತ ಮಾತು ಹೇಳಿದಾಗ ಬಸವಣ್ಣ ನೋಡಿ ವಯಸ್ಸು 8 ವರ್ಷ ಮಗನಿಗೆ. ಅವನಲ್ಲಿ ಎಂಥ ಜ್ಞಾನ, ಅವನಲ್ಲಿ ಎಂಥ ಪಾಂಡಿತ್ಯ. ವಯಸ್ಸೆಟ್ಟು 8 ವರ್ಷ. ಇದೇ ಬಸವಣ್ಣನೇ 8 ವರ್ಷದಿಂದ ಇದ್ದಾಗ ಒಂದು ದಿವಸದ ತಾಯಿ ಹತ್ರ ಹೋಗಿ ಅಂದ ಹಳ್ಳಿಕತ್ತ. ಅವನ ಬಳಿ ಎಂಥ ಜ್ಞಾನ ಇತ್ತು ಅಂತ ಅನ್ನೋದು ಕೇಳ್ತೀನಿ ನಾನು ನಿಮಗೆ. ಇವತ್ತು ನಮ್ಮಲ್ಲಿನೂ ಕೂಡ 8 ವರ್ಷದ ಮಕ್ಕಳದವ, ಶರಣರಾಗ್ತಕ್ಕಂಥ ಬಸವಣ್ಣನೂ ಕೂಡ 8 ವರ್ಷದ ಮಗ. ಅವನಲ್ಲಿ ಎಂಥ ಜ್ಞಾನ ಇತ್ತು, ನಮ್ಮಲ್ಲಿ ಎಂಥ ಜ್ಞಾನ ಅದ ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನಿ. ಬಸವಣ್ಣ 8 ವರ್ಷದ ಮಗ ಹೋಗಿ ಅಂದ ತಾಯಿ ಎದುರಿಗೆ ಅಂದ ಹಳ್ಳಕತ್ತ. ಏನು ಬಸವ ಅಂದ್ರು, ನನಗೊಂದು ಆಟ ಆಡಕ್ಕೆ ಒಂದು ಕುರ್ಪಿ ಕೊಡು ಒತ್ತುಕೊಂಡ. ಏನ್ರಿ, ಆಟ ಆಡಕ್ಕ ಕುರ್ಪಿ ಬೇಕು ಒತ್ತುಕೊಂಡ. ತಾಯಿ ಅಂತಾಳ ಪ್ರೀತಿದಿಂದ ಜ್ವಾಕಿ ಮಾಡತಕ್ಕಂಥ ಬಸವಣ್ಣನಿಗೆ. ಯಾಕ? ಭಾಳ ದಿವಸಕ್ಕೆ ಹುಟ್ಟ್ಯಾನ, ಇರೋ ಒಬ್ಬನೇ ಮಗ ಬಸವಣ್ಣ, ಮತ್ತ ಅವನಿಗೆ ಏನೂ ಆಗ್ಲಾರ್ದಂಗೆ ನೋಡ್ಕೋಬೇಕಲ್ಲ. ತಾಯಿ ಅಂತಾಳ, ಮಗ ಕುರ್ಪಿ ತಗೊಂಡು ಏನು ಮಾಡ್ತೇಪ್ಪ, ನಿನಗೆ ಬೇರೆ ಏನಾರ ಆಟಿಕೆ ಸಾಮಾನು ಕೊಡ್ತೀನಿ, ಆಟ ಆಡಕತ್ತಿ. ಇಲ್ಲ ನನಗೆ ಕುರ್ಪಿನೇ ಬೇಕತ್ತಿಕೊಂಡಂದು ಯಾವಾಗ ಹಠ ತೊಟ್ಟ. ತಾಯಿ ಅಂತಾಳ, ಬ್ಯಾಡೋ ಬಸವ, ನಿನಗೆ ಏನಾದರೂ ಬೇರೆ ಆಟಿಕೆ ಸಾಮಾನು ಕೊಡ್ತೀನಿ ಅಂದ್ರೆ, ಇಲ್ಲ ನನಗದು ಕುರ್ಪಿನೇ ಬೇಕತ್ತಿಕೊಂಡಂದು ಹಠ ಮಾಡಿ ಅಂದ ಹಳ್ಳಿಕತ್ತ. ಅವನಿಗೆ ಎಳ್ಕೊಂಡಂದ ತಂದೆಯಾಗಿರ್ತಕ್ಕಂಥ ಮಾದರಸರ ಹತ್ರ ಕರ್ಕೊಂಡು ಬಂದ್ಲು. ಬೆಳಗ್ಗೆ ತಾಯಿ ರೊಟ್ಟಿ ಮಾಡಕತ್ತಾಳ. ತಂದೆ ಆಗಿರ್ತಕ್ಕಂಥ ಮಾದರಸರು
ಜಗಲಿ ಮ್ಯಾಗಿನ ದೇವ್ರುಗಳ ಪೂಜೆ ಮಾಡಕತ್ತಿದ್ರು. ಇರ್ತಾವ ನೋಡ್ರಿ ಜಗಲಿ ಎತ್ತಿಕೊಂಡು ಮೊದಲೇ ಬ್ರಾಹ್ಮಣರ ಮನಿತನ. ಇವತ್ತಿನ ದಿನಮಾನದಾಗೆ ಜಗಲಿ ಮ್ಯಾಗ ಜಾಗ ಸಾಲಲ್ದು ದೇವ್ರು ತಂದು ಇಡಾಕ. ಯಾಕ್ರಿ ಇಲ್ಲ ನೋಡ್ರಿಲ್ಲ ಮನೆಗಳದಾಗ ಎಟ್ಟಾಗಿ ಇರ್ತಾವೆ ದೇವ್ರುಗಳು. ಗತ್ರಿಗೆ ಹೋದ್ರೆ ಒಂದು ತರದೆ, ಗುಡ್ಡಾಪುರಕ್ಕೆ ಹೋದ್ರೆ ಒಂದು ತರದೆ, ಒಟ್ಟು ಎಲ್ಲಿಗೆ ಹೋಗ್ತಾರೆ ಅಲ್ಲಿಂದ ಹಿಡ್ಕೊಂಡು ತರದೆ, ಕಟ್ಟಿಗೆದರೆ ತರಲಿ ಹಿತ್ತಳಿದರೆ ತರಲಿ ತರದೆ. ಅವು ತಂದೆಂದ ಪೂಜಾರಿ ಚಂದ ಮಾಡ್ತಾರಂದ್ರೆ ನೀವು ನೋಡ್ಬೇಕು ನೀವು ಮಜಾ ಏನ್ರಿ. ಯಾರ್ದಾರೆ ಬೀಗ್ರ ಮನೆಗೆ ಹೋಗಿರ್ತಾರ, ಅಯ್ಯ ಯಾಕ ಇವತ್ತು ಭಾಳ ದಿವ್ಸಕ್ಕೆ ಬಂದೀವ, ಇವತ್ತೊಂದು ದಿವ್ಸ ಇರು ಹತ್ಕೊಂಡು ಅಯ್ಯ ಇಲ್ಲವ ನಮಗೆ ಇರ್ಲಕ್ಕಾಗಲ್ಲ ಅಂಥದ್ದೇನಿಟ್ಟಿದೆವು ಮನ್ಯಾಗ ಅಂತ ಅವ್ರು ಕೇಳ್ತಾರೆ. ಅಯ್ಯ ಏನಿಲ್ಲವ ದೇವ್ರೊಂದು ಮೂಲ ಆಗ್ಯಾವಲ್ಲ ನಮಗೆ. ಯಾಕ್ರಿ ಅಂತಾರಿಲ್ಲ ದೇವ್ರು ಮೂಲ ಆಗ್ಯಾವ. ಬೇಡ ನೀವು ಮನೆಗೆ ಅಂದ್ರೆ ಹೆಣ್ಮಕ್ಳು ಇವತ್ತು ನನ್ನ ಕೆಲಸ ಭಾಳ ಅದ, ಇವತ್ತೊಂದಿಟ್ಟು ಪೂಜೆ ಮಾಡ್ರಿ ಹತ್ಕೊಂಡು ನೀವು ಗಂಡದೇರಿಗೆ ಅನ್ರಿ. ವಾ ಇಂಥವೆಲ್ಲ ಹಚ್ಬೇಡ ನಮಗ, ದೇವ್ರ ಪೂಜೆ ಮಾಡೋದನ್ನ ಇಂಥವೆಲ್ಲ ಹಚ್ಬೇಡ ಅಂತ. ಅದು ಪೂಜಾರಿ ಹಂಗೆ ಸಿಟ್ಟಿನ್ಯಾಗ ಗಂಡಗೆ ಬೈಕೋತ ಮಕ್ಳಿಗೆ ಬೈಕೋತ ಒಂದು ಸಕ್ಕರೆ ಬುಟ್ಟಿ ತೊಗೊಂಡು ಜಗಲಿಗೆ ಹೊಟ್ಟಿಗೆ ಹಿಡ್ದವ್ಕೊಂಡು ತುಂಬೋದು, ತುಂಬಿ ಅದ್ರ ಮ್ಯಾಲೆ ಒಂದು ತಂಬಿ ನೀರು ಹಾಕೋದು, ಹಾಕಿ ಸೂಸ್ಲಾ ಮಾಡ್ಲಿಕ್ಕೆ ಚುರ್ಮುರ್ ತೋಯಿಸ್ತಾರಲ್ಲ ಹಾಗೆ ಏನ್ರಿ ದೇವ್ರುಗಳು ಕೆಳಗ ಬೆಳಗ ಮಾಡಿ ಈ ಕಡೆ ನಾಲ್ಕು ಕೈಯಾಗಿ ದೇವ್ರು ಈ ಕಡೆ ನಾಲ್ಕು ಕೈಯಾಗಿ ದೇವ್ರು ಹಿಡ್ದು ಜಾಡ್ತಾರೆ ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ವಾಪಸ್ ಬರ್ತಾವ. ಅಲ್ಲ ಇವತ್ತಿನ ದಿನಮಾನ ಈ ಪರಿಸ್ಥಿತಿ ಅದ. ನಾ ಯಾಕೆ ಕೇಳಕತ್ತೇನೆ ಎತ್ತಿಕೊಂಡಂದ್ರೆ ಭಾಳ ಮಂದಿಗೆ ದೇವ್ರ ಮೂಲ ಆಗ್ಯಾವ, ದೇವ್ರುಗಳೇ ವಾಜ್ಯ ಆಗ್ಯಾವ. ಅಟ್ಟು ವಾಜ್ಯ ಮಾಡ್ಕೊಂಡಂದ್ರೆ ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡೋದು ಅವಶ್ಯಕತೆ ಏನಿಲ್ಲ ಏನ್ರಿ. 8 ವರ್ಷದ ಮಗ ಬಸವಣ್ಣ ಯಾವಾಗಂತ ತಂದೆ ಹತ್ರ ಅಂದ ಎಳ್ಕೊಂಡಂದ್ಲು ಮಾದರ ಸರಿಂದ ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಕತ್ತಾರ. 100 ದೇವ್ರುಗಳಿದ್ರು ಮೊದಲೇ ಬ್ರಾಹ್ಮಣರ ಮನಿತನ, 100 ದೇವ್ರುಗಳಿದ್ರು, 100 ದೇವ್ರುಗಳನ್ನ ಪೂಜೆ ಮಾಡಕತ್ತಿದ್ರು. ಎಳ್ಕೊಂಡಂದ ತಾಯಿ ಮಾದಲಾಂಬಿಕೆ ಬಸವಣ್ಣನ ಕರ್ಕೊಂಡು ಬಂದು ಏನ್ರಿ ನೋಡು ಬಸವಣ್ಣಗೆ ಅಂದ ಎಟ್ಟು ಹೇಳಿದ್ರು ಆಟ ಆಡಕ್ಕೆ ಕುರ್ಪಿ ಕೇಳಕತ್ತಾನ. ಅದಕ್ಕೆ ಇವನು ಏನ್ರಿ ಹೇಳ್ರಿ ಎತ್ತಿಕೊಂಡಂದಾಗ ಮಾದರ ಸರ್ ಅಂದ್ರು, ಬಸವ ಆ ಕುರ್ಪಿ ತೊಗೊಂಡು ಕೈಗೆ ಎತ್ಕೊಂಡಿ ಮಗ, ನಿನಗೆ ಬೇರೆ ಆಟಿಕೆ ಸಾಮಾನು ಕೊಡ್ತೇನೆ. ಇಲ್ಲಪ್ಪಾಜಿ ನನಗೆ ಅದೇ ಬೇಕತ್ತಿಕೊಂಡಂದು ಹಠ ಮಾಡಕತ್ತ, ಕುರ್ಪಿನೇ ಬೇಕತ್ತಿಕೊಂಡಂದು ಹಠ ಮಾಡಕತ್ತ. ಯಾವಾಗಿಂದ ಕುರ್ಪಿನೇ ಬೇಕತ್ತಿಕೊಂಡಂದು ಹಠ ಮಾಡಕತ್ತ ಅವಾಗಿದ್ರಿಂದ ಮಾದರ ಸರ್ ಅಂತಾರ ಏನು ಕೇಳಬಾರ್ದು ಕೇಳಕತ್ತಾನ, ಏನು ಕುರ್ಪಿ ಕೇಳಕತ್ತಲ್ಲ ಕುಟ್ಟು ಬೇಡ ಹೊತ್ತುಕೊಳೋದು, ಏನು ಕೇಳಬಾರ್ದು ಕೇಳಕತ್ತಾನ, ಕುರ್ಪಿ ಕೇಳಕತ್ತಾನ, ಕೊಡು ಆಟ ಆಡ್ಲಿ ಕೊಡು ಹೊತ್ತುಕೊಳೋದು. ಪಾಪ ಮಾದಲಾಂಬಿಕೆ ಬಸವಣ್ಣನ ಕೈಯಾಗ ಒಂದು ಕುರ್ಪಿ ಕೊಟ್ಲು. ಬಸವಣ್ಣವ್ರ ಮನಿತನ ಭಾಳ ದೊಡ್ಡ ಮನಿತನ. ಯಾಕಂದ್ರೆ ಯಾಕೆ ದೊಡ್ಡ ಮನಿತನ ಅಂತಕೊಂಡ ಕೇಳಿದ್ರೆ ಬಸವಣ್ಣನ ಬಡವರ ಮನೆಗೆ ಅಂದ ಹುಟ್ಟಿರ್ತಕ್ಕಂಥವನಲ್ಲ, ಬಸವಣ್ಣ ಭಾಳ ದೊಡ್ಡ ಶ್ರೀಮಂತರ ಮನಿತನದಾಗ ಹುಟ್ಟಿರ್ತಕ್ಕಂಥವ. ಯಾಕೆ ಶ್ರೀಮಂತಿಕೆ ಮನೆ ಅಂತ ಹೇಳ್ತೀನಿ ಎತ್ತಿಕೊಂಡ್ರ 12ನೇ ಶತಮಾನದೊಳಗ ಇಡೀ ಬಾಗೇವಾಡಿ ಪಟ್ಟಣದೊಳಗಿರ್ತಕ್ಕಂಥ ಬ್ರಾಹ್ಮಣರ ಅಗ್ರಹಾರಕ ಅಧ್ಯಕ್ಷರು ಯಾರಿದ್ರು ಅಂತಕೊಂಡು ಕೇಳಿದ್ರೆ ಬಸವಣ್ಣನವರ ತಂದೆನೇ ಅಧ್ಯಕ್ಷರಿದ್ರು. ಈಗ ಹೆಂಗಂದ ಈ ದೇವಸ್ಥಾನದ ಅಧ್ಯಕ್ಷರು ತಗೊಂಡಿರ್ತಾರಲ್ಲ ಏನ್ರಿ, ಜರ 4 ದುಡ್ಡು ಇದ್ದವರಿಗೆ ದೊಡ್ಡವರಿಗೆ ಮಾಡಿರ್ತಾರೆ. ಹಂಗ ಅವತ್ತಿನ ದಿನಮಾನದೊಳಗೆ ಮಾದರಸರು ಏನ್ರಿ ಇಡೀ ಬ್ರಾಹ್ಮಣರ ಅಗ್ರಹಾರಕನೇ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ದೊಡ್ಡ ಮನಿತನ. ಅದೇ ತಾನೆಂದ ತಾಯಿ ಮಾದಲಾಂಬಿಕೆ ಅಂಗಳ ಎಲ್ಲ ಆಕಳ ಸಗಣಿದಿಂದ ಸಾರಿಸಿದ್ಲು. ಅವಾಗೆಲ್ಲ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಆಕಳ ಸಗಣಿದಿಂದ ಅಂಗಳ ಸಾರಿಸ್ತಿದ್ರು, ಅಡಿಗೆ ಮನೆ ಸಾರಿಸ್ತಿದ್ರು, ಏನ್ರಿ ಒಲಿಗಳು ಸಾರಿಸ್ತಿದ್ರು. ಅವಾಗೆಲ್ಲ ಸಾರಿಸ್ತಿದ್ರಿಲ್ಲ, ಸಾರಿಸಿ 3 ಬಟ್ಟೆಂದು ವಿಭೂತಿ ಹಚ್ಚಿ ಮೊದಲು ಒಲಿ ಪೂಜೆ ಮಾಡಿನೇ ಆಮೇಲಿಂದ ಒಲಿ ಹಚ್ತಿದ್ರು. ಈಗೆಲ್ಲ ಎಲ್ಲವ ಒಲಿ, ಯಾವ ಒಲಿ ಪೂಜೆ ಇಲ್ಲ ಏನೂ ಇಲ್ಲ ನೋಡ್ರಿ ನೀವು. ಅವಾಗೆಲ್ಲ ಒಲಿಗಳಿಗೆಂದ ಪೂಜೆ ಮಾಡ್ತಿದ್ರು ಏನ್ರಿ. ಒಲಿ ಎಲ್ಲ ಸಾರಿಸಿ ಮನ್ಯಾಗ ಹೋಗಿ ಸ್ನಾನ ಮಾಡಿಕೊಂಡು ಏನ್ರಿ ತಮ್ಮ ಲಿಂಗ ಪೂಜೆ ಮಾಡಿಕೊಂಡು ಆಮೇಲೆ ಬಂದು ಒಲಿಗೆ ಪೂಜೆ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಕೂಕಂ ಟಿಕಳಿ ಇಟ್ಟು ಆಮೇಲಿಂದ ಒಲಿ ಹೊತ್ತಿಸ್ತಿದ್ರು ಅವಾಗ ಹೆಣ್ಮಕ್ಳು. ಈಗೇನು ಇಲ್ಲೀಗ ಏನ್ರಿ, ಈಗೆಲ್ಲ ಮಾರಿಸೋದಕ್ಕೆ ತೊಗೊಂಡ್ರಂಗಿಲ್ಲ ನೋಡ್ರಿಲ್ಲ. ಹಂಗೆ ಹಾಸಿಗಂದಿ ಅದು ಕೂಡ ಏನೋ ಘಟಬೈಜಲ್ಲಿ ಏನೋ ಒರೆಸಿರಂಗಿಲ್ಲ, ಹಂಗೆ ಹೋಗಿ ಒಲಿ ಟಕ್ಕನ ಹೊಡೆದು ಹಂಗೆ ಚಾ ಸ್ವರ್ರ ಏನ್ರಿ. ಈಗೇನು ಯಾವ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ. ಅದು ಇನ್ನೂ ಪುಣ್ಯ ಇನ್ನೂ ಹಳ್ಳ್ಯಾಗ ಒಂದಿಟ್ಟು ಪದ್ಧತಿ ಅದ. ನೀವು ಪಟ್ಟಣದಾಗಿಂದ ಹೋಗಿ ನೋಡಿದ್ರೆ ಕಾಲಾಗ ಸ್ಲೀಪರ್ ಚಪ್ಪಲ್ ಹಾಕೊಂಡು ಅಡುಗೆ ಮನೆ ತಿರುಗಾಡ್ಲಕತ್ತಾರ ಏನ್ರಿ. ಕಾಲಾಗಿಂದ ಚಪ್ಪಲಿ ಹಾಕೊಂಡ ಅಡುಗೆ ಮಾಡ್ತಕ್ಕಂಥ ಹೆಣ್ಮಕ್ಳಂದ ಬಿಟ್ಟಾರ. ಅವಾಗೆಲ್ಲ ಏನಿರ್ತಿತ್ತು, ಮನೆಯೆಲ್ಲ ಅಂಗಳನೂ ಕೂಡ ಆಕಳ ಸಗಣಿನೇ, ಒಲಿನೂ ಆಕಳ ಸಗಣಿ, ಅಡುಗೆ ಮನೆ ಪ್ರತಿಯೊಂದು ಪೂಜೆದ ಕೋಲಿ ಹಿಡ್ಕೊಂಡು ಎಲ್ಲವನ್ನು ಕೂಡ ಆಕಳ ಸಗಣಿದಿಂದ ಸಾರಿಸ್ತಿದ್ರು. ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಅಂತಕೊಂಡು ಕೇಳಿದ್ರ, ಸುಮ್ಮನೆ ನಿಮ್ಗೊಂದು ಕಲ್ಪನೆ ಹೇಳ್ತೀನಿ. ಆಕಳ ಸಗಣಿ ಒಳಗ ಏನು ತಾಕತ್ತಿತ್ತು ಅಂತಕೊಂಡು ಕೇಳಿದ್ರ, ಆಕಳ ಸಗಣಿ ಮೇಲೆ ಬರಿಗಾಲಿನಿಂದ ತಿರುಗಾಡೋದ್ರಿಂದ ಆ ಆಕಳ ಸಗಣಿ ಒಳಗೆ ಏನು ತಾಕತ್ತ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗಗಳನ್ನ ಆ ಸಗಣಿ ನಮ್ಮ ಅಂಗಾಲ ಮುಖಾಂತರವಾಗಿ ಜೊಕ್ಕೊತ್ತಿತ್ತು. ನಮಗೆ ಯಾವ ರೋಗಗಳಿಂದ ಬರ್ತಿದ್ದಿಲ್ಲ ಏನ್ರಿ. ಆಕಳ ಸಗಣಿ ಒಳಗ ಏನ್ರಿ ರೋಗವನ್ನು ಕಳೀತಕ್ಕಂಥ ಸಾಮರ್ಥ್ಯ ಇತ್ತು. ಅವತ್ತು ಯಾವ ಇದ್ದಿದ್ದಿಲ್ಲ. ಈಗ
ಈಗೆಲ್ಲ ಮಾರ್ಬಲ್ ಬಂದಾವ, ಗ್ರಾನೈಟ್ ಬಂದಾವ, ಏನ್ರಿ ಟೈಲ್ಸ್ ಬಂದಾವ. ಇವೆಲ್ಲ ಬಂದ ಬಳಿಕೆ ಒಬ್ಬರ ಕಾಲರು ಸುದ್ದವ್ರೆ, ಎಲ್ಲರ ಕಾಲ ಹಿಂಗೆ ಅಡ್ಡೊಣಿಗಾದಂಗೆ ಹೇಗೆ ಮಾಡ್ತೀರಿ? ಒಬ್ಬರ ಕಾಲಲ್ಲಿ ಸುದ್ದವ್ರೆ. ಬಹುಶಃ ಈ ಊರಾಗ ಪ್ರವಚನಕ್ಕೆ ಬರ್ಲಾರ ಮಂದಿ ಅಂದ್ರೆ ಕಾಲು ಹಿಡ್ಕೊಂಡವ್ರು. ನೀವೆಲ್ಲ ಕಾಲು ಚಲೋ ಇದ್ದವ್ರು ಬಂದಿರಿ. ಇದು ಎಲ್ಲ ಯಾಕೆ ಹತ್ಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಯಾವ ರೋಗಗಳಿಂದ ಇದ್ದಿದ್ದಿಲ್ಲ. ಅವಾಗೇನ ಶುಗರ್ ಇತ್ತೇನು, ಅವಾಗೇನ ಬಿ ಪಿ ಇತ್ತೇನೋ, ಮತ್ತೊಂದು ರೋಗಗಳಿದ್ದೀವನೋ. ಅವತ್ತು ಯಾವ ಋಕುಣದ ಯಾವ ರೋಗಗಳಿದ್ದಿಲ್ಲ. ಅಂದ್ರೆ 100 ವರ್ಷದಿಂದ ಬದುಕಿಂದ ಸಾಯ್ತಕ್ಕಂಥ ಜೀವಿಗಳಿದ್ರು. ಇವತ್ತೆಲ್ಲ ಮೈ ತುಂಬ ರೋಗ. ಪಾಪ ಮಾದಲಾಂಬಿಕೆಯಿಂದ ಆಕಳ ಸಗಣಿ ತೊಗೊಂಡು ಇಡೀ ಅಂಗಳ ಎಲ್ಲ ಕೂಡ ಚೆನ್ನಾಗಿ ಅಂದ್ರೆ ಸಾರಿಸ್ಬಿಟ್ಟಾಳೆ. ಇವ ಬಸವಣ್ಣಂದ ಆಟ ಆಡಕ್ಕೆ ಹೋಗ್ಯಾನ. ಏನ್ ತೊಗೊಂಡು ಹೋಗ್ಯಾನ? ಕುರ್ಪಿ ತಗೊಂಡಿಂದ ಹೋಗ್ಯಾನ. ಏನ್ ಆಟ ಆಡ್ತಾನೆ ಕುರ್ಪಿದಿಂದ? ಚೆನ್ನಾಗಿ ಅಂದ್ರೆ ಸಗಣಿದಿಂದ ಸಾರಿಸಿರ್ತಕ್ಕಂಥ ಅಂಗಳದ ಒಳಗ ಇಟಿಟ್ ಅಂತ ತೆಗ್ಗು ತೆಗಿಲಿಕತ್ಯಾನ. ಸಣ್ಣ ಸಣ್ಣ ಗಾರಿ ತೆಗ್ಗು ಅಂತೀನ, ಸಣ್ಣ ಸಣ್ಣ ತೆಗ್ಗು ತೆಗಿಲಿಕತ್ಯಾನ. ಇಡೀ ಅಂಗಳ ತುಂಬಾನು ಕೂಡ ತೆಗೆದಾನ. ಎಲ್ಲರೂ ಒಂದಲ್ಲ, ಕಮ್ಮಿ ಏನ್ರ ಒಂದು 60-70 ಇಟಿಟ್ ಅಂತ ಸಣ್ಣ ತೆಗ್ಗು ತೆಗೆದಾನ. ಯಾವಾಗಿಂದ ಮಾದರಸರಿಂದ ಒಳಗಿಂದ ಪೂಜೆ ಮಾಡಕತ್ತಿದ್ರಲ್ಲ, ಹಿಂಗ ಪೂಜೆ ಮಾಡ್ತಕ್ಕಂಥ ಪ್ರಸಂಗದ ಒಳಗ ಅವರೆಲ್ಲ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಧೂಪರ್ತಿ, ಇನ್ನೊಂದು ಕೈಯಾಗ ಗಂಟಿ ಹಿಡ್ಕೊಂಡು ಹಿಂಗ ಏನ್ರಿ ಅಂಗಳದಾಗಿಂದ ತುಳಸಿ ಕಟ್ಟಿತ್ತಲ್ಲ, ಆ ತುಳಸಿ ಕಟ್ಟಿಗೆಂದು ಬೆಳಗಕ್ಕೆ ಬರಕತ್ತಾರ. ಇವ ಬಸವಣ್ಣ ಇಡೀ ಅಂಗಳ ತುಂಬಾನು ಇಟ್ಟಿಟ್ಟು ತೆಗ್ಗು ತೆಗೆದಿದ್ದು ಅವ್ರು ನೋಡಂಗಿಲ್ಲ. ಅವ್ರು ಮಂತ್ರ ಅನ್ಕೋತಂದ್ರೆ ಹಿಂಗೆಲ್ಲ ಬೆಳಕೋದು ಗಂಟಿ ಬಾರಿಸುವಂತ ಬಂದು ಅಂಗಳದೊಳಗಿಂದ ಕಾಲಿಟ್ಟಾರ. ಬಸವಣ್ಣ ತೆಗ್ಗು ತೆಗೆದಾನ. ಆ ತೆಗ್ಗಿನೊಳಗಿಂದ ಕಾಲಿಟ್ಟಾರ. ಮಾದರಸರಿಂದ ಬಿದ್ದು ಬಿಟ್ರು. ಇವರು ಗಂಟೆ ಒತ್ತಡ ಬಿತ್ತು, ಧೂಪರ್ತಿ ಒಂದು ಕಡೆಗೆ ಬಿತ್ತು. ಯಾವಾಗಿಂದ ಬಿದ್ದು ಎದ್ದು ನೋಡ್ತಾರ ಬಸವಣ್ಣ. ಈ ಕಡೆ ಬಿದ್ದವ್ರ ಕಡೆ ಲಕ್ಷಣ ಇಲ್ಲ ಅವನಿಗೆ. ಇನ್ನ ಆ ಕಡೆ ಮುಂದೆ ನೋಡಿಂದ ಅವ ಇನ್ನ ತೆಗ್ಗುಗಳು ತೆಗೆದ್ರಿಗೆ ಅದಾನ. ಯಾವಾಗಿಂದ ಸಿಟ್ಟು ಬಂದುಬಿಡ್ತು ಮಾದರಸರಿಗೆ. ಬಸವಣ್ಣ ಏನು ಆಟ ಆಡ್ತೀನಿ ಎತ್ಕೊಂಡು ಕುರ್ಪಿ ಕೊಟ್ರ, ಇದು ಏನು ಆಟ ಆಡಕತ್ತೆ ಹುತ್ತ? ಏನು ಮಾಡಕತ್ತಿದ್ ನೀನು? ನೋಡಿಲಿ ಇಟ್ಟಿಟ್ಟು ತೆಗ್ಗುಗಳು ತೆಗೆದಿಯಲ್ಲ, ಯಾಕೆ ತೆಗೆದಿದ್ದು ತೆಗ್ಗ? ಸೊಲ ಇದ್ದಿದ್ದ ಅಂಗಳ ಕಡೆ ಸಿಟ್ಟಿದೆ. ಎಂಥವನ ಹೊಟ್ಟೆಗೆ ಎಂಥ ದಡ್ಡ ಮಗ ಹುಟ್ಟಿದೆ ಎತ್ತಿಕೊಂಡಂದು. ಯಾವಾಗ ಮಾದರಸರು ಬಸವಣ್ಣಿಗೆಂದ ಬೈಯಕತ್ರು. ಹಿಂಗ ಬೈಯುವಂತ ಪ್ರಸಂಗದೊಳಗೆ, ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ, ಮತ್ತೆ ಏನ್ ಮಾಡಕತ್ತಿದೆ? ಇಲ್ಲ, ಈ ಭೂಮಿ ಒಳಗೆ ನೀರದ ಬತ್ತುಕೊಂಡು ಹೇಳಿರಲ್ಲ, ಅದಕ್ಕೆ ಆ ನೀರು ಹುಡುಕಾಕತ್ತೀನಿ, ಒಟ್ಟ ಸಿಗಲಾಗ್ಯವ ಅಂದ. ಏಟಿಟ್ಟು ತೆಗಿಲಕತ್ತಾನ ತೆಗ್ಗ. ಒಂದು ಏಟಿಟ್ಟು ಸಣ್ಣ ತೆಗ್ಗು ತೆಗಿಲಕತ್ತ. ವಯಸ್ಸೇಟು 8 ವರ್ಷ. ಸಣ್ಣ ತೆಗ್ಗು ತೆಗಿಲಿಕತ್ತಾನೆ. ಬಸವ ಮಾದರಸರಂದು ಹಣಿ ಹೊಡ್ಕೊಂಡ್ರೆ ಎಂಥ ದಡ್ಡ ಮಗ ಹುಟ್ಟಿದವ ಬಸವಣ್ಣ. ನೀ ಇಟ್ಟಿಟ್ಟು ತೆಗ್ಗು ತೆಗೆದ್ರೆ ನಿನಗೆ ನೀರು ಸಿಗ್ತಾವ ಹುತ್ತ? ಇಟ್ಟಿಟ್ಟು ತೆಗ್ಗು ತೆಗೆದ್ರ ಬದಲಾಗಿ ಒಂದೇ ಕಡೆಗೆಂದ ದೊಡ್ಡ ತೆಗ್ಗು ತೆಗೆದಿದ್ರ ನಿನಗೆ ಇಟ್ಟೊತ್ತಿಗೆ ನೀರು ಸಿಗ್ತಿದ್ವಲ್ಲ ಹತ್ತಿಕೊಂಡು ಮಾದರಸರಂದ ಬಸವಣ್ಣಗೆಂದ ಬೈದ್ರು. ಏನ್ರಿ ಇಟ್ಟು ತೆಗ್ಗು ತೆಗೆದಕ್ಕಿಂತ ಒಂದೇ ಕಡೆಗಿಂದ ದೊಡ್ಡ ತೆಗ್ಗು ತೆಗೆದ್ರ ನಿನಗೆ ನೀರು ಸಿಗ್ತಿದ್ವಲ್ಲ ಹತ್ತಿಕೊಂಡು ಯಾವಾಗಿಂದ ಮಾದರಸರಿಂದ ಬಸವಣ್ಣಗೆಂದ ಬೈದ್ರು. ಕೈಯಾಗಿಂದ ಕುರ್ಪಿ ಹಿಡ್ಕೊಂಡು ಅಪ್ಪನ ಹತ್ರ ಬಂದ. ಅಪ್ಪಾಜಿ ನನಗೆ ದಡ್ಡ ಅಂತಿದೆ, ನನಗೆ ನೀ ಹುಚ್ಚ ಹತ್ತಿಕೊಂಡಂತಿದಿ, ನೀ ಎಷ್ಟು ಹುಚ್ಚದಿದಿ ಎಂದ ತಂದಿಗೆ. ನೋಡ್ರಿ ಬಸವಣ್ಣವರು ತಂದಿಗೆ ಅಂತಾರೆ, ನನಗೆ ಹುಚ್ಚ ಅನ್ನಕತ್ತೀರಿ, ನನಗೆ ದಡ್ಡ ಹತ್ತಿಕೊಂಡು ಅನ್ನಕತ್ತಿಯಲ್ಲ, ಹಾಗಾದ್ರೆ ಅಪ್ಪಾಜಿ ನೀ ಎಷ್ಟು ಹುಚ್ಚದಿದಿ ಎಂದ. ಸಿಟ್ಟು ಬಂದ್ಬಿಡ್ತು ಮಾದರಸರಿಗೆ. ಯಾಕೋ ಬಸವಣ್ಣ ಸಣ್ಣ ಬಾಯಿಲಿ ಅಂದ ದೊಡ್ಡ ಮಾತಾಡ್ಲಕತ್ತಿಯಲ್ಲ, ತಲೆ ಕೆಟ್ಟದ ಅನ್ನೆಂದು. ನಾನೇನು ಹುಚ್ಚುತನ ಮಾಡೀನಿ ಎಂದ್ರು ಮಾದರಸರು. ನಾ ಏನು ಹುಚ್ಚುತನ ಮಾಡೀನಿ? ಅಪ್ಪಾಜಿ ನೀವು ಭಾಳ ಹುಚ್ಚುತನ ಮಾಡೀರಿ. ಏನು ಹುಚ್ಚುತನ ಮಾಡೀನಿ? ನಾ ಹೆಂಗ ಇಟು ತೆಗ್ಗುಗಳು ತೆಗೆಯೋದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗ್ಗು ತೆಗೆದ್ರ ನನಗೆ ನೀರು ಹೆಂಗೆ ಸಿಗ್ತಿದ್ದೋ ಹಾಗ 100 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರ ಇಟ್ಟೊತ್ತಿ ನೀನು ಪರಮಾತ್ಮ ಭೇಟಿ ಹಾಕಿದ್ನಲ್ಲ ಅನ್ನೋದು. ಏನ್ರಿ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರ, ಏನ್ರಿ ಒಂದೇ ದೇವ್ರ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರ ಇಟ್ಟೊತ್ತಿ ನಿನಗೆ ದೇವ್ರು ಸಿಗ್ತಿದ್ನಲ್ಲ. ಹೌದಲ್ರಿ? ನಾ ಸಣ್ಣ ತೆಗ್ಗುಗಳನ್ನ ತೆಗೆಯೋದಕ್ಕಿಂತ ಬದಲಾಗಿ ಒಂದೇ ತವಲಿಂದ ದೊಡ್ಡ ತೆಗ್ಗು ತೆಗೆದಿದ್ರ ನನಗೆ ಹೆಂಗೆ ನೀರು ಸಿಗ್ತಿದೋ ಹಾಗೆ 100 ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆ ಅದನ್ನ ನಂಬಿಕೆ ಇಟ್ಕೊಂಡು ಹೋಗಿದ್ರ ಇಡುತ್ತಿ ನೀನು ಪರಮಾತ್ಮ ಕಾಣ್ತಿದ್ನಲ್ಲ ಅಂತಾನೆ. ಎಂಥ ಜ್ಞಾನ! 8 ವರ್ಷದ ಮಗ ಬಸವಣ್ಣ, ಅವನೆಲ್ಲ ಎಂಥ ಜ್ಞಾನ! ಅಂತ ಜ್ಞಾನಿಯಾಗಿರ್ತಕ್ಕಂಥ ಬಸವಣ್ಣನಿಗೆ ಮುಂಜಿ ಮಾಡ್ಲಿಕ್ಕಿಂತ ತಯಾರು ಮಾಡ್ಯಾರೆ. ಯಾವಾಗಿಂದ ಮುಂಜಿ ಅಂತಾನ, ಅಪ್ಪಾಜಿ ನನಗಿಂತಲೂ ಪೂರ್ವದೊಳಗಿಂದ ಹುಟ್ಟಿರ್ತಕ್ಕಂಥ, ಮುಂಚಿತವಾಗಿ ಹುಟ್ಟಿರ್ತಕ್ಕಂಥ, ನನಗಿಂತ 8 ವರ್ಷದಿಂದ ದೊಡ್ಡವಳಾಗಿರ್ತಕ್ಕಂಥ ನನ್ನ ಅಕ್ಕಳಾಗಿರ್ತಕ್ಕಂಥ ಅಕ್ಕನ ಆಗಮಿಗಿಂದ ಮುಂಜಿ ಮಾಡಿದೇನು ಅಂದ. ತಂದೆ ಅಂತಾನ, ಹೆಣ್ಮಕ್ಳಿಗೆ ಮುಂಜಿ ಮಾಡಕ್ಕೆ ಬರಲ್ಲ ಬಸವಣ್ಣ, ಕೇವಲ ಎಂದ ಪುರುಷರಿಗೆ ಮಾತ್ರ ಮುಂಜಿ ಮಾಡಕ್ಕೆ ಬರ್ತದೆ. 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನಿಗೆ ಏನ್ರಿ ಮನಸ್ಸಿನ ಮೇಲೆ ಇಟ್ಟು ಪರಿಣಾಮ ಬೀರ್ತಲ್ಲ. ಒಂದು ಧರ್ಮ ಹತ್ತಿಕೊಂಡಂದ್ರ ಅದು ಕೇವಲ ಪುರುಷರಿಗೆ ಮಾತ್ರ ಮೀಸಲ, ಹೆಣ್ಣಿಗೆ ಅಂತ ಧರ್ಮ ಸಂಬಂಧಪಡಂಗಿಲ್ಲ ಹತ್ತಿಕೊಂಡ್ರ ಇದೆಂತ ಧರ್ಮ ಅಂದವ. ಹೆಣ್ಣಿಗೊಂದು ಧರ್ಮ, ಗಂಡಿಗೊಂದು ಧರ್ಮ.
ಏನ್ರಿ ಬಸವಣ್ಣ ಅಂತಾನೆ ಅಲ್ರಿ ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ, ಕೇವಲ ಗಂಡಸು ಮಕ್ಕಳಿಗೆ ಮಾತ್ರ ಮುಂಜಿ ಮಾಡಕ್ಕೆ ಬರ್ತದೆ ತಗೊಂಡು ಹೇಳಕತ್ತಿರಲ್ಲ. ಹಾಗಾದ್ರೆ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ತೋರಿಸ್ತಕ್ಕಂಥ ಇಂಥ ಧರ್ಮನೇ ನನಗೆ ಬ್ಯಾಡ ಹತ್ತಿಕೊಂಡಂದು ತಿರಸ್ಕಾರ ಮಾಡಿದ್ರ ಅವಾಗಿಂದ ತಂದೆಯಾಗಿರ್ತಕ್ಕಂಥ ಮಾದರಸರ್ ಅಂತಾರೆ, ಬಸವಣ್ಣ ಮುಂಜಿ ಮಾಡ್ಕೊಂಡ್ರೆ ಮಾತ್ರ ಈ ಮನೆಗೆ ನಿನಗೆ ಇರಾಕೆಂದ ಅಧಿಕಾರ ಅದೇ ಹೊರತಾಗಿ ಒಂದು ವೇಳೆ ಮುಂಜಿ ಅಂತಕ್ಕಂಥ ಬ್ಯಾಡ ಅಂದಿ ಅಂತಂದ್ರೆ ಈ ಮನೆಗೆಂದ ನಿನಗೆ ಇರಾಕೆಂದ ಜಾಗ ಇಲ್ಲ ಅಂದ ತಂದೆ. ಯಾವಾಗಿಂದ ಇರಾಕೆಂದ ಜಾಗ ಇಲ್ಲ ಹತ್ತಿಕೊಂಡಂದಾಗ ಅವಾಗಿಂದ ಬಸವಣ್ಣ ಅಂತಾನೆ, ಅಪ್ಪಾಜಿ ಹೆಣ್ಣಿಗೊಂದು ಗಂಡಿಗೊಂದು ಧರ್ಮವನ್ನು ಹೇಳ್ತಕ್ಕಂಥ ಈ ಬ್ರಾಹ್ಮಣ ಧರ್ಮದ ಮನೆತನದೊಳಗೆ ಇರುವುದಕ್ಕಿಂತ ಸರ್ವ ಧರ್ಮಗಳನ್ನ ಸರ್ವ ಜೀವಿಗಳನ್ನ ಸಮಸ್ತರನ್ನ ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರೂ ಕೂಡ ಒಂದು ಧರ್ಮ ಇತ್ತು ಅಂತಂದ್ರ ಆ ಧರ್ಮವನ್ನು ನಾನು ಸೇರ್ತೀನಿ ಎತ್ತಿಕೊಂಡು ಬಸವಣ್ಣ ವಿಚಾರ ಮಾಡ್ಕೊಂಡು ಮನಿ ಬಿಟ್ಟು ಹೊರಗೆ ಬಂದು ಯಾವುದನ್ನ ಆಯ್ಕೆ ಮಾಡ್ಕೊತಾನ ಹತ್ತಿಕೊಂಡು ಕೇಳಿದ್ರೆ ಎಲ್ಲರೂ ಹೆಣ್ಣ ಗಂಡ ಅನ್ನುವಂಥ ಭೇದ ಇರ್ಲಾರ್ದನೆ, ಏನ್ರಿ ಹೆಣ್ಣ ಗಂಡ ಅನ್ನುವಂಥ ಭೇದ ಇರ್ಲಾರ್ದನೆ, ಶ್ರೀಮಂತಿಗೆ ಬಡತನ ಅಂತಕ್ಕಂಥ ಭೇದ ಇರ್ಲಾರ್ದೇನೆ, ದೊಡ್ಡವರು ಸಣ್ಣವರು ಅನ್ನುವಂಥ ಭೇದ ಇರ್ಲಾರ್ದೇನೆ, ಆ ಜಾತಿ ಈ ಜಾತಿ ಅಂತಕ್ಕಂಥ ಭೇದ ಇರ್ಲಾರ್ದೇನೆ ಸರ್ವರು ಕೂಡ ಸಮಾನವಾಗಿ ಧರಿಸ್ಕೋಬೇಕಾಗಿರ್ತಕ್ಕಂಥ ಯಾವ ಇಷ್ಟಲಿಂಗವೂ ಇರ್ತಕ್ಕಂಥ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನುವುದನ್ನ ಯಾವಾಗಿಂದ ಬಸವಣ್ಣವರನ್ನ ಕಂಡುಕೊಂಡು ಬ್ರಾಹ್ಮಣ ಧರ್ಮವನ್ನು ತಿರಸ್ಕಾರ ಮಾಡಿ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆಂದು ಬರ್ತಾರೆ ಬಸವಣ್ಣವರು. ವಯಸ್ಸು 8 ವರ್ಷ. ಕೇವಲ ಮನಿತನವನ್ನ ತಿರಸ್ಕಾರ ಮಾಡಿ ಬಂದ್ರೆ ಮಾತ್ರವ ಏನ್ರಿ ಬಸವಣ್ಣ ಇಟ್ಟು ಜಗತ್ತಿನೊಳಗೆ ದೊಡ್ಡವನ ಹಾಕಿದ್ದಿಲ್ಲ. ಈಗ ತಾನೇ ನಮ್ಮ ಶಿವಪುರಪ್ಪಗಳು ಒಂದು ಮಾತು ಹೇಳಿದ್ರಲ್ಲ, ಮನುಷ್ಯನ ಜೀವನದೊಳಗಿಂದ ಯಾವಾಗಿಂದ ದೊಡ್ಡವರಾಕಿ ಎತ್ತಿಕೊಂಡೆ ಕೇಳಿದ್ರೆ, ಯಾವಾಗ ನಾವೊಂದ ದೊಡ್ಡವರನ್ನು ಸುಗತಿ ಎತ್ತಿಕೊಂಡೆ ಕೇಳಿದ್ರೆ ದೊಡ್ಡವರು ಆಗಬೇಕಾಗಿತ್ತು ಅಂತಂದ್ರ ಹಿಂದೆ ಒಬ್ಬರದಿಂದ ಬೇಕು. ಏನ್ರಿ ಬೆಳೆಸ್ತಕ್ಕಂಥ ವ್ಯಕ್ತಿ ಉಳಿಸ್ತಕ್ಕಂಥ ವ್ಯಕ್ತಿ ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರ ಏನ್ರಿ ಸಮಾಜದೊಳಗ ಧರ್ಮ ಕಾರ್ಯದೊಳಗೆ ನಾವು ಮುಂದೆ ಬರ್ಲಿಕ್ಕೆಂದು ಸಾಧ್ಯ ಇದೆ ಹೊರತಾಗಿ ಇಲ್ಲಿ ಬರ್ಲಿಕ್ಕೆಂದು ಸಾಧ್ಯ ಇಲ್ಲ. ಬಸವಣ್ಣ ಯಾವಾಗಿಂದ ಮನೆತನವನ್ನು ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆಂದು ಬಂದು ಆ ಸಂಗಮನಾಥದೊಳಗಿರ್ತಕ್ಕಂಥ ಜಾತವೇದ ಮುನಿಗಳಿಂದ ಬಸವಣ್ಣನಿಗೆ ಸಿಗಲಿಲ್ಲ ಹತ್ತಿಕೊಂಡ್ರ ಇವತ್ತು ಬಸವಣ್ಣ ದೊಡ್ಡ ಹಾಕಿದ್ದಿಲ್ಲ. ಬಸವಣ್ಣವರಿಗೆ ಒಬ್ಬ ಗುರುವಾಗಿರ್ತಕ್ಕಂಥ ಸಮರ್ಥನಾಗಿರ್ತಕ್ಕಂಥ ಗುರುವಾಗಿರ್ತಕ್ಕಂಥ ಜಾತವೇದ ಮುನಿಗಳಿಂದ ಸಿಗಲಿಲ್ಲ ಹತ್ತಿಕೊಂಡ್ರೆ ಬಸವಣ್ಣ ಇವತ್ತು ಜಗತ್ತಿಗೆ ದೇವರ ಹಾಕಿದ್ದಿಲ್ಲ, ಜಗತ್ತಿನೊಳಗಿಂದ ಜಗದ್ಗುರು ಅನಿಸ್ಕೊತಿದ್ದಿಲ್ಲ, ಜಗತ್ತಿನೊಳಗಿಂದ ದೊಡ್ಡ ಹಾಕಿದ್ದಿಲ್ಲ. ನಿಮಗೆಲ್ಲರಿಗೇನು ಕೂಡ ಗೊತ್ತದೆ, ಯಾವುದೇ ಒಬ್ಬ ಮಹಾತ್ಮನಾಗಬೇಕಾದ್ರ ಯಾರೇ ಒಬ್ಬ ಶರಣರಾಗಬೇಕಾಗಿತ್ತು ಅಂದ್ರ ಯಾರೇ ಒಬ್ಬರಿಂದ ಸಂತರಾಗಬೇಕಾಗಿತ್ತು ಅಂತಂದ್ರ ಅವ್ರಿಗೆ ಏನು ಬೇಕತ್ತುಕೊಂಡದ ಕೇಳಿದ್ರ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ಬೇಕು. ಗುರು ಇರ್ಲಾರ್ದೇನೆ ಯಾರು ಕೂಡ ದೊಡ್ಡವರಾಗಕ್ಕೆಂದು ಆಗಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನೋಡ್ರಿ, ಯಾವುದೇ ದಾಸ ಸಾಹಿತ್ಯ ತಗೊಳ್ರಿ, ವಚನ ಸಾಹಿತ್ಯ ತಗೊಳ್ರಿ, ಪ್ರತಿಯೊಂದು ಕೂಡ ಏನು ಬೇಕಂತಕೊಂಡ ಕೇಳಿದ್ರೆ ಒಂದು ಗುರು ಅನ್ನತಕ್ಕಂಥ ಬೇಕೇ ಬೇಕು. ಗುರು ಇರಲಾರ್ದನೆ ಈ ಬದುಕಿನೊಳಗ ನಮ್ಗೆ ಯಾರಿಗಿನ ಕೂಡ ಮುಕ್ತಿ ಸಿಗಂಗಿಲ್ಲ. ಅಂತ ಗುರು ಸಮರ್ಥನಾಗಿರ್ತಕ್ಕಂಥವ ಇವತ್ತು ಯಾರು ಒತ್ತುಕೊಂಡ ಕೇಳಿದ್ರೆ ನಮ್ಮ ಕ್ಯಾಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮ ಗುರುವಿನ ರೂಪದೊಳಗೆ ಇವತ್ತು ನಿಮ್ಮ ಊರಿಗೆಂದು ಬಂದಾರ. ಏನ್ರಿ ನಿಮ್ಮ ಊರಿಗೆಂದು ಬಂದಾರ. ಯಾಕೆ ಬಂದಾರ? ಬಿಡ್ತಾನೆ ಶಿವಪುರ ಅಪ್ಪಗಳಿಂದ ನಿಮಗೆಲ್ಲ ಹೇಳಿಬಿಟ್ಟಾರ. ನಾ ಹೊಳ್ಳಿ ಪದೇ ಪದೇ ಅದೇ ಹೇಳಿದ್ನಿ ಅಂತ ನಿಮಗೆ ಬೇಸರ ಬರ್ತದ. ಏನ್ರಿ ಅವ್ರು ಯಾಕೆ ಬಂದಾರ ಹತ್ತುಕೊಂಡ ಕೇಳಿದ್ರೆ ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂಥವ್ರು. ಅವರು ಒಂದೇ ಒಂದು ಮಾತಂದ್ರು, ನಾವು ಸುರುವಿಗೆ ನನ್ನ ಪ್ರವಚನಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರು ಒಂದು ಮಾತಂದು ಅವರು ಸಮಾಜದ ಮೇಲೆ ಜನರ ಮೇಲೆ ಎಷ್ಟು ಕಳಕಳಿ ಎಷ್ಟು ಪ್ರೀತಿ ಎತ್ತಿಕೊಂಡ ಕೇಳಿದ್ರೆ ನೀವೆಲ್ಲ ಅವರು ಸ್ವಭಾವಗಳನ್ನು ಅವ್ರ ಗುಣಗಳನ್ನು ನೀವೆಲ್ಲ ನೋಡಿದವರೇ ಅದಿರಿ. ಏನ್ರಿ ಹೆಚ್ಚಿಗೆ ಹೇಳೋದಕ್ಕಿಂತಲೂ ಕೂಡ ಅವ್ರ ಸ್ವಭಾವ ಅವ್ರ ಗುಣಗಳೆಲ್ಲ ಈ ಯಾವ ಬುಯ್ಯಾರ ಗ್ರಾಮದ ಭಕ್ತರಿಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ. ಅವರು ಒಂದೇ ಒಂದು ಮಾತಂದ್ರು, ತಮ್ಮ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಾನು. ಏನ್ರಿ ಅವರಿಂದ ನಾವು ರೊಕ್ಕ ಕೇಳೋದು ಬೇಡ, ಯಾವುದು ಕೂಡ ಕೇಳೋದು ಬೇಡ. ಏನ್ರಿ ನಾವೆಲ್ಲ ಏನು ಮಾಡೋಣ ಅಂತ ಕೂಡ ಕೇಳಿದ್ರ ಅವರು ಊರು ತನ ಹೋಗಿ ಆ ಊರಿನೊಳಗಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತಲೂ ಕೂಡ ಹೆಂಗ 12ನೇ ಶತಮಾನದೊಳಗಿಂತ ಬಸವಣ್ಣ ಏನು ಕಾರ್ಯ ಮಾಡ್ದ, ಯಾವ ರೀತಿಯಾಗಿ ಹಡಪದ ಅಪ್ಪಣ್ಣನಿಗೆ ಏನ್ರಿ ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಡೋರ ಕಕ್ಕಯ್ಯ, ನೂಲಿಗೆ ಚಂದಯ್ಯ, ಮೇದಾರದ ಕೇತ ಇಂಥ ಎಲ್ಲ ಶರಣರಿಗೆ ಅವನಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಯಾವ ರೀತಿಯಾಗಂದ ಯಾವುದೇ ಜಾತಿ ಒಳಗೆ ಹುಟ್ಟಿದ್ರು ಅವ್ರನ್ನೆಲ್ಲ ಯಾವ ರೀತಿಯಾಗಿ ಉದ್ಧಾರ ಮಾಡ್ಯಾನಲ್ಲ, ಹಂಗ ನಾವು ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ನನ್ನಿಂದ ಏನಾಗಬೇಕು ಜನರಿಗೆ ಉದ್ಧಾರ ಆಗಬೇಕಪ್ಪ. ಆ ಉದ್ಧಾರ ಅಂತಂದ್ರೆ ಹೆಂಗೆ ಮಾಡೋದು ಅಂತ ಕೂಡ ಕೇಳಿದ್ರೆ ಚಟ ಬಿಡ್ತಕ್ಕಂಥ ಏನ್ರಿ ಜೋಳಿಗೆ ತೊಗೊಂಡು ಬಂದಾರ. ನಿಮ್ಮೂರಿಗೆ ಕಾಣಿಕ ಒಯ್ಲಿಕ್ಕಂದ್ರೆ ಜೋಳಿಗೆ ತಂದಿಲ್ಲ ಏನ್ರಿ, ಒಂದು ಜೋಳಿಗೆ ತಂದೀವಿ ನಾವು. 8 ಮಂದಿ ಸ್ವಾಮಿಗಳು ಕೂಡ್ಕೊಂಡು ಜೋಳಿಗೆ ತಂದಿವಿ. ಕರೆ ನಿಮಗೆಂದು ಕ್ಯಾಡಿಗೆ ಅಪ್ಪಗಳ ಮೇಲೆ ಪ್ರೀತಿ ಇತ್ತು, ಕ್ಯಾಡಿಗೆ ಅಪ್ಪಗಳ ಮೇಲೆ ಅಭಿಮಾನ ಇತ್ತು ಅಂತಿಕೊಂಡ್ರ ಈ ಜೋಳಿಗೆಗಿಂದ ನೀವು ರೊಕ್ಕ ಹಾಕಬೇಡ್ರಿ. ಏನು ಹಾಕುವುದು ಅಂತಿಕೊಂಡದ ಕೇಳಿದ್ರ
ಏನ್ರಿ ಅವ್ರು ನಿಮ್ಮ ಕೊಳ್ಳಾಗಿಂದ ರುದ್ರಾಕ್ಷಿ ಹಾಕ್ತಾರ, ಅವ್ರು ಜೋಳಿಗೆಗಿಂದ ನಿಮ್ಮ ಚಟ ಹಾಕ್ರಿ. ಲಿಂಗ ಜಂಗಮವನ್ನು ದಾಯಿತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಭಾಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವ ಆಚಾರ್ಯ ಗುರು ಸಂಗನ ಬಸವ ಶರಣ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿಯಾದ ಕರಿಮಲ್ಲೇಶನ ಅಡೆದಾವರಿಯಲ್ಲಿಯೂ ಕೂಡ ಶರಣನ್ನ ಸಮರ್ಪಣೆ ಮಾಡಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 61ನೆಯ ಪುಣ್ಯ ಸಂಸ್ಮರಣೆಯ ನಿಮಿತ್ತವಾಗಿ 5,000 ಮುತ್ತೈದೆಯರ ಉಡಿ ತುಂಬುವುದು, ಸಾಮೂಹಿಕ ವಿವಾಹ, ಆರೋಗ್ಯ ತಪಾಸಣೆ, ದೀಕ್ಷೆ ಅಯ್ಯಾಚಾರ, ಹೀಗೆ ಹಲವಾರು ಕಾರ್ಯಕ್ರಮ. ನಮ್ಮದು ಪೀಠಾರೋಹಣ ಮತ್ತು ಅದರ ಜೊತೆಗೆ ಷಷ್ಠಬ್ದಿ ಸಮಾರಂಭ, ಹೀಗೆ ಹಲವಾರು ಕಾರ್ಯಕ್ರಮ. ಈ ಹಲವಾರು ಕಾರ್ಯಕ್ರಮದೊಳಗೆ ನಿಮಿತ್ತ ಮಾತ್ರ ಇಟ್ಟುಕೊಂಡು ಬಸವ ಪುರಾಣವನ್ನು ಆಯೋಜನೆ ಮಾಡಿಕೊಂಡಾರ. 21 ದಿನದ ಪರ್ಯಂತರವಾಗಿ ಪ್ರತಿನಿತ್ಯ ದಿವಸಕ್ಕೆ ಒಂದು ಊರಿನಂತೆ 21 ಊರು ಸಂಚಾರಿಯ ಬಸವ ಪುರಾಣವನ್ನು 21 ದಿನದ ಪರ್ಯಂತರವಾಗಿ ಕೇಡಗಿಯಲ್ಲಿ 21 ದಿನ ಅಲ್ಲಿ ಪುರಾಣ. ಈ ಸಂಚಾರಿಯ ಪುರಾಣವನ್ನು ಅತ್ಯಂತ ಪ್ರೀತಿಯಿಂದ ನಮ್ಮೆಲ್ಲರಿಗೆ ಬೋಧನೆಯನ್ನು ಮಾಡುತ್ತಿರುವ ಪುರಾಣ ಪ್ರವಚನ ಪ್ರವೀಣರು, ಅಸ್ಖಲಿತ ವಾಣಿಯೇ ಮತ್ತು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ನಮ್ಮವರೇ ಆಗಿರುವಂಥ ಗಡಿ ಗೌಡಗಾಂವದ ಪರಮ ಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶಿವಪೂರಿನ ಅಪ್ಪಗಳ ಚರಣ ಸನ್ನಿಧಿಗೆ, ರೋಡಿಗೆಯ ಪರಮ ಪೂಜ್ಯರ ಸನ್ನಿಧಿಗೆ, ಇಂಚಿಗೇರಿಯ ಪರಮ ಪೂಜ್ಯರ ಸನ್ನಿಧಿಗೆ, ಅಗರಕೇಡದ ಪರಮ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಗವಾಯಿಗಳೇ, ತಬ್ಬಲಜಿಯವರೇ, ಈ ಎಲ್ಲ ಕಾರ್ಯಕ್ರಮವನ್ನು ಮನೆಯಲ್ಲೇ ಕೂತು ನೋಡುವಂಗ ಅವಕಾಶವನ್ನು ಕಲ್ಪಿಸಿಕೊಂಡಿರುವಂಥ ನಮ್ಮವರೇ ಆದ ಎಂ ಬಿರಾದಾರವರೇ, ಭುಯ್ಯಾರದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಯುವಕರೇ, ಮಕ್ಕಳೇ, ತಾಯಿಗಳೇ, ಶರಣರೇ, ಶರಣೀಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಅತ್ಯಂತ ಸರಳವಾಗಿ ಅಜ್ಜಾವರು ಗಡಿಗೌಡಗಾಮದ ಪರಮ ಪೂಜ್ಯರು ಶಿವಪೂರಿನ ಅಪ್ಪಗಳು ಒಳ್ಳೊಳ್ಳೆ ವಿಚಾರಗಳನ್ನು, ಧರ್ಮದ ಸಂದೇಶಗಳನ್ನು ನಮ್ಮೆಲ್ಲರ ಮನಮುಟ್ಟುವಂತೆ ಬೋಧನೆಯನ್ನು ಮಾಡಿದ್ದಾರೆ. ಶಿವನಾಮವನ್ನು ಸ್ಮರಿಸು, ಈ ಭವಮಾಲೆಯ ಪರಿಹರಿಸು. ಶಿವನಾಮವನ್ನು ಸ್ಮರಿಸು, ಈ ಭವಮಾಲೆಯ ಪರಿಹರಿಸು. ಮಾಲೆಯ ಪರಿಹರಿಸು, ಈ ಭವಮಾಲೆಯ ಪರಿಹರಿಸು. ಆಶೆ ಮಾಡಲು ಬೇಡ,
ಒಬ್ಬರ ದ್ವೇಷಿಸಲು ಬೇಡ. ಆಯುಷ 10 ರಾತ್ರಿಗೆ ಹೋದವು 50 ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30 ಶಿವನಾಮವನ್ನು ಸ್ಮರಿಸು. ಈ ಮಾತನ್ನ ಶರಣರು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಮನುಷ್ಯ ಸದಾಕಾಲ ಶಿವಧ್ಯಾನದೊಳಗೆ ಇರಬೇಕು. ಹಾಗಾದರೆ ನಮ್ಮ ಕೆಲಸಗಳನ್ನು ಮಾಡಬಾರ್ದೇನು ಅಂತ, ಸಂಸಾರದೊಳಗೆ ತೊಡಗಬಾರ್ದೇನು ಅಂತ, ಆಗು ಹೋಗುಗಳನ್ನು ಮಾಡಬಾರ್ದೇನು, ಎಲ್ಲವೂ ಮಾಡ್ತಿರಬೇಕು, ಎಲ್ಲವೂ ಬೇಕು. ಈ ಭೂಮಿ ಮೇಲೆ ನಾವು ಹುಟ್ಟಿದ ಮೇಲೆ ಪ್ರತಿಯೊಂದೂ ಕೂಡ ನಾವು ಈ ಭೂಮಿ ಏನು ಕೊಟ್ಟಾನ ಭಗವಂತ ಆ ಎಲ್ಲ ಸುಖಗಳನ್ನು ಅನುಭವಿಸಿ ಹೋಗಬೇಕು. ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ದಾರಿದ್ರ್ಯ ಬರಲಿ, ನೋವು ಬರಲಿ, ಸಂಕಟ ಬರಲಿ, ಎಲ್ಲವೂ ಕೂಡ ನಾವು ಬ್ಯಾಡ್ ಅಂದರೂ ಕೂಡ ಅದು ತರ್ತದೆ. ಆ ಸಮಯ ಸಂದರ್ಭ ತಂದು ನಮ್ಮನ್ನು ಪೇಚಿಗೆ ಶಿಲ್ಕಿಸ್ತದೆ. ಅಂಥ ಸಮಯದೊಳಗೆ ನಾವು ಬರುವುದೇ ಕಷ್ಟದಿಂದ ಬಂದಿದ್ದೆವು. 84 ಲಕ್ಷ ಜೀವರಾಶಿಯೊಳಗೆ ನಾವು ಹಾಗೆ ತಿರ್ಕೊಂತ ಬಂದಿದ್ದೆವು. ಎಷ್ಟೋ ಜನ್ಮ, ಎಷ್ಟೋ ಸಾರಿ ಹುಟ್ಟಿದೆವು, ಸತ್ತಿದೆವು, ಮತ್ತು ಹುಟ್ಟಿದೆವು. ಆದರೆ ಈ ಎಲ್ಲದಕ್ಕೂ ಹುಟ್ಟು ಸಾವಿಗೆ ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಶರಣರು ಹೇಳ್ತಾರೆ, ಶಿವನಾಮವನ್ನು ಸ್ಮರಿಸು. ಪರಮಾತ್ಮನ ಧ್ಯಾನವನ್ನು ನಿರಂತರವಾಗಿ ನೀನು ಮನದೊಳಗೆ ಮಾಡ್ತಿದ್ದಿ ಅಂದ್ರೆ ಈ ಹುಟ್ಟು ಚಕ್ರದಿಂದ, ಭವಬಂಧನದಿಂದ ನೀನು ಮುಕ್ತನಾಗ್ತಿಪ್ಪ. ಪರಮಾತ್ಮನ ಸಾನ್ನಿಧ್ಯದೊಳಗೆ ಸದಾಕಾಲ ಇರ್ತಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ತಿಳ್ಕೊಂಡಿದ್ದೆವು, ನಾವು ಹುಟ್ಟಿದೆವು ಅಂತಂದ್ರೆ ನಮಗೆ ಸಾವಿಲ್ಲ, ನಾನು ಯಾರಿಗೂ ಅಂದಂಗಿಲ್ಲ, ನನ್ನಲ್ಲಿರುವಂಥ ಸಂಪತ್ತು ಹೀಗೆ ಉಳಿತದೆ, ನನ್ನಲ್ಲಿರುವಂಥ ಮೈಯೊಳಗಿನ ತಾಕತ್ತು ಹೀಗೆ ಉಳಿತದಂತ ನಾವು ತಿಳ್ಕೊಂಡಿದ್ದೆವು. ಯಾವುದು ನಮ್ಮದಲ್ಲ, ಯಾವುದು ನಮ್ಮದಲ್ಲ. ಅದಕ್ಕೆ ಹೇಳ್ತಾರೆ ಆಯುಷ 10 ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತಂದ್ರೆ 100 ವರ್ಷ. ಪ್ರತಿಯೊಬ್ಬ ಮನುಷ್ಯನಿಗೂ ಆಯುಷ್ಯ ಎಷ್ಟು ವರ್ಷ ಅಂತ ಕೇಳಿದ್ರೆ 100 ವರ್ಷ. 10 100. ಆದರೆ ಶರಣರು ಹೇಳ್ತಾರೆ ನಾವೆಲ್ಲ ಜಂಬ ಕುಚ್ಕೊಂತೇವು, 100 ವರ್ಷ ನಮಗಂತ, 100 ವರ್ಷ. 100 ವರ್ಷದೊಳಗೆ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ 50 ವರ್ಷ ನಿದ್ದೆ ಮಾಡ್ತೇವೆ. ಎಷ್ಟು ವರ್ಷ? 50 ವರ್ಷ ನಿದ್ದೆಯೊಳಗೆ ಕಳಿತೇವು. ಉಳಿತೆಷ್ಟು? 50 ವರ್ಷ. ಈ 50 ವರ್ಷದೊಳಗೆ ಪ್ರಾಯಕ್ಕೆ 20, 50 ಅದು ಹೋಯ್ತು. ಆಮ್ಯಾಗ ಯೌವನಕ್ಕೆ ಬರಬೇಕಾದ್ರೆ, ನಮ್ಮ ಕಾಲ ಮ್ಯಾಗ ನಾವು ನಿಲ್ಲಬೇಕಾದ್ರೆ ನಾವು ಶಕ್ತಿವಂತರಾಗಬೇಕು, ಬುದ್ಧಿವಂತರಾಗಬೇಕು. ಇದನ್ನೆಲ್ಲ ಸಾಧನೆ ಮಾಡ್ಲಿಕ್ಕೆ 20 ವರ್ಷ ದೊಡ್ಡವರಾಗದು. ಬುದ್ಧಿ ಇರಲಾರದೆ ಹೋಗಿದ್ದು 20 ವರ್ಷ. 50 ಒಂದು 20 70 ವರ್ಷ ಹೋಯ್ತು. ಉಳಿತೆಷ್ಟು? 30 ವರ್ಷ. ಈ 30 ವರ್ಷದ ಅವಧಿಯೊಳಗೆ ಬದುಕು ಮಾಡಬೇಕು, ಸಂಸಾರ ಕಟ್ಕೋಬೇಕು, ಮಕ್ಕಳನ್ನ ಹಿಡಿಬೇಕು, ಬೆಳ್ಳಿ ಬಂಗಾರ ಮಾಡಬೇಕು, ಮೊಮ್ಮಕ್ಕಳನ್ನು ನೋಡಬೇಕು, ಸಮಾಜದ ಕೆಲಸವನ್ನ ಮಾಡಬೇಕು, ನಮ್ಮ ಕೆಲಸ ಮಾಡ್ಕೋಬೇಕು. ಇದನ್ನೆಲ್ಲ ಮಾಡೋದ್ರೊಳಗೆ ಟೈಮೇ ಉಳಿಯಲ್ಲ. ಇನ್ನೂ ನಾನು ಬದುಕಬೇಕಾಗಿತ್ತು, ಇನ್ನೂ ಬದುಕಬೇಕಾಗಿತ್ತು ಅಂತ ಮನುಷ್ಯ ಹಪಿ ಮಾಡುತ್ತದೆ. ಅದಕ್ಕೆ ಹೇಳ್ತಾರೆ ತಮ್ಮ, ಯಾವುದು ಶಾಶ್ವತ ಅಲ್ಲ, ಸ್ವಲ್ಪ ದಿನ ಭಗವಂತ ನಿನಗೆ ಕೊಟ್ಟಾನ, ಎಲ್ಲ ಸುಖಭೋಗವನ್ನು ಅನುಭವಿಸು. ಆದರೆ ನನ್ನ ಮರಿಬೇಡ. ನಿನಗೆ ಯಾವಾಗ ಕಷ್ಟ ಬರ್ತದೆ ನಾನು ನೋಡ್ತೀನಿ, ನಾನು ನಿನ್ನ ಜೊತೆಗಿರ್ತೀನಿ, ನನ್ನ ನೆನಸು ಅಂತ ಪರಮಾತ್ಮ ಯಾವಾಗ ಹೇಳ್ಯಾನ ಅಂತ ಕೇಳಿದ್ರೆ
ತಾಯಿ ಗರ್ಭದೊಳಗೆ ಇದ್ದಾಗೆ ನಮಗೆ ಆಶೀರ್ವಾದ ಮಾಡಿ ಕಳಿಸಿಬಿಟ್ಟಾನ, ನನ್ನ ನೆನೆಸೋ ನಿನ್ನ ಕಷ್ಟ ದೂರ ಮಾಡ್ತೀನಿ ಅಂತ. ಆದ್ರೆ ನಾವು ಅವನ ನೆನೆಸಂಗೇ ಇಲ್ಲ. ಇದು ಹೊಲ ಯಾರ್ದು? ನಂದು. ಇದು ಮನಿ ಯಾರ್ದು? ನಂದು. ಬಂಗಾರ ಯಾರ್ದು? ನಂದು. ಗಾಡಿ ಯಾರ್ದು? ನಂದು. ಎಲ್ಲ ನಂದು 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 ಅನ್ಕೋಂತೆ ನಾವು ಇದ್ರಾಗ ಕೂತಿದ್ದೆವು. ನಮಗೆ ದುಃಖ ನಂದು ನಾನು ಅನ್ನುವಂಥ ಭ್ರಮೆಯೊಳಗಿರೋಣದರಿಂದ ನಮಗೆ ಕಷ್ಟ ಕಾರ್ಪಣ್ಯ ಇವೆಲ್ಲ ಬರಾಕತ್ಯಾವ. ಅದಕ್ಕೆ ಅದರದಿಂದ ಮುಕ್ತರಾಗಬೇಕು ಅನ್ನುವಂಥ ಮಾತನ್ನು ಶರಣರು ಹೇಳ್ಕೊಂತ ಬಂದಾರ. ಅದರ ಜೊತೆಗೆ ನಾವು ನಮ್ಮ ಜನ ನಮ್ಮ ಭಕ್ತರು ಮುಕ್ತರಾಗಬೇಕು. ಎದರಿಂದ ಮುಕ್ತರಾಗಬೇಕು? ಅವರ ಮನಸ್ಸಿನ ಭಾವನೆ ಏನದಾವ, ಕೆಟ್ಟ ಭಾವನೆ ಎಲ್ಲ ಹೋಗಬೇಕು, ಸುಖ ಸಿಗಬೇಕು, ಸಂತೋಷ ಸಿಗಬೇಕು, ಆನಂದ ಸಿಗಬೇಕು. ಇವೆಲ್ಲ ಸಿಗಬೇಕಾದ್ರೆ ನಮಗಂಟುಕೊಂಡಿರುವಂಥ ಚಟಗಳು ದೂರ ಆಗಬೇಕಾಗ್ಯಾವ. ಇವತ್ತೆಲ್ಲ ಯುವಕರೆಲ್ಲ ಹಾದಿ ಬಿಡಾಕತ್ಯಾರ. ಹಾದಿ ಬಿಟ್ಕೋಂತ ಚಲೋ ಇದ್ದ ಸಂಸಾರ ಎಲ್ಲ ಕೆಟ್ಟು ಹೋಗಾಕತ್ಯಾವ. ವಿಶ್ವಾಸ ಹಾಳಾಗಕತ್ಯಾವ. ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲ. ಪ್ರೀತಿ ಅನ್ನತಕ್ಕಂಥದ್ದು ದೂರ ಆಗಿದೆ. ಯಾರ ಮ್ಯಾಗೂ ವಿಶ್ವಾಸ ಉಳಿದಿಲ್ಲ. ದೊಡ್ಡವರು ಸಣ್ಣವರು ಅನ್ನುವಂಥ ಭಾವನೆ ದೂರ ಆಗ್ಯದ. ಅದಕ್ಕೆ ಇಂಥವೆಲ್ಲವೂ ದೂರ ಆಗಬೇಕು. ಗುಟ್ಕಾ ತಿಂದು ನಮ್ಮ ಅಜ್ಜಾರು ಹೇಳಿದ್ರಲ್ಲ, ಗುಟ್ಕಾ ತಿನ್ನೋದ್ರಿಂದ ಆ ಚೀಟಿ ಮೇಗೆ ಬರೆದಿರ್ತಾರೆ ಕ್ಯಾನ್ಸರ್ ಆಗ್ತದಂತ. ಯಾರು ಬಿಟ್ಟಿದೆ? ಯಾವಾಗ ಅದರದ ಅನುಭವ ಆಗ್ತದಂತ ಕೇಳಿದ್ರೆ ಅದು ಎಲ್ಲ ಕೆಟ್ಟು ಹೋಗಿ ಗಂಟಾಗಿ ಗಡ್ಡಿಯಾಗಿ ಸೋರ್ತಿರ್ತದಲ್ಲ, ಅವಾಗ ನಾನು ತಿನ್ನಬಾರ್ದಾಗಿತ್ತಪ್ಪ ಇದು ಅಂತ. ಅವಾಗ ಅಂದ್ರೆ ಕಡಿಮೆ ಆಗ್ತದೇನೋ, ಅದು ಕಡಿಮೆ ಆಗಂಗಿಲ್ಲ. ನಿನ್ನದು ಒಯ್ಯಾಕ ಬಂದಿರ್ತದೆ. ಅದಕ್ಕೆ ಚಟಗಳನ್ನು ಮಾಡಬೇಡ್ರಿ, ಕುಡಿಬ್ಯಾಡ್ರಿ, ತಿನ್ನಬ್ಯಾಡ್ರಿ, ಮತ್ತು ಇಸ್ಪೆಟ ವಗೈರೆ ಆಡಬೇಡ್ರಿ, ಮಟ್ಕ ಆಡಬೇಡ್ರಿ. ಇದರಿಂದ ಸಂಸಾರ ಹಾಳಾಗುತ್ತವಂತ ತಿಳ್ಕೊಂಡು ನಾನು ಏನು ಮಾಡಾಕತ್ತೀನಿ, ಊರಿಗೆ ನಮ್ಮೆಲ್ಲ ಸದ್ಭಕ್ತರು ಚೆನ್ನಾಗಿರಬೇಕು, ಭಕ್ತರು ಚೆನ್ನಾಗಿರಬೇಕು ಅಂತ ತಿಳ್ಕೊಂಡು ಊರಿಗೆ ಬಸವ ಪುರಾಣದ ಮುಖಾಂತರವಾಗಿ ಸಂದೇಶವನ್ನು ಸಾರ್ತಾ ನಿಮ್ಮ ಚಟಗಳಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ನಾನು ಜೋಳಿಗೆ ಹಿಡ್ಕೊಂಡು ಬಂದೀನಿ. ನನ್ನ ಗುರುಗಳು ನನಗೆ ಜೋಳಿಗೆ ಕೊಟ್ಟು ಸಾಧಾರಣ 35 ವರ್ಷ ಆಯ್ತು. ಈ ಜೋಳಿಗೆನ ಅವ್ರು ಹೊರಗೆ ತೆಗೆಯುವಂಥ ಪ್ರಸಂಗ ನನಗೆ ಬರಲಿಲ್ಲ. ಆದರೆ ಇವತ್ತಿನ ಪ್ರಸಂಗ ಏನಾಗ್ಯದ ಅಂತ ಕೇಳಿದ್ರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ, ನಮ್ಮ ದೇಶದಲ್ಲಿರ್ತಕ್ಕಂಥ, ನಮ್ಮ ನಾಡಿನೊಳಗಿರ್ತಕ್ಕಂಥ ಮಕ್ಕಳು ದೊಡ್ಡವರು ಎಲ್ಲರೂ ಹಾಳಾಗಕತ್ಯಾವ. ಸಂಸಾರ ಹಾಳಾಗಕತ್ಯಾವ, ನೆಮ್ಮದಿ ಹಾಳಾಗಕತ್ಯಾವ, ಆನಂದ ಹಾಳಾಗಕತ್ಯಾವ, ಭಾವನೆಗಳು ಹಾಳಾಗಕತ್ಯಾವ. ಅವೆಲ್ಲ ಹಾಳಾಗಬಾರ್ದು. ನಾವೆಲ್ಲ ಚೆನ್ನಾಗಿರಬೇಕು ಅನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಕುಡಿಬ್ಯಾಡ್ರಪ್ಪ, ಕುಡಿಬ್ಯಾಡ್ರಿ. ಕುಡಿತಕ್ಕಂಥದ್ದು ನಿಮ್ದು ಏನಾದರೂ ಚಟ ಇತ್ತು ಅಂದ್ರೆ ನನ್ನ ಜೋಳಿಗೆಗೆ ಹಾಕಿ ಪ್ರಮಾಣ ಮಾಡ್ರಿ. ನೀವು ಹಾಕಿರುವಂಥ ಏನು ಚಟಗಳದಾವ ಅದು ಕೈಲಾಸಕ್ಕೆ ಹೋಗಿ ಶಿವನಿಗೆ ಇದನ್ನು ತಲುಪಿಸುವಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ನಾನು ಸಂಕಲ್ಪವನ್ನು ಮಾಡೀನಿ. ಯಪ್ಪ, ಇಷ್ಟೆಲ್ಲ ಸಮಾಜದೊಳಗೆ ಗೊಂದಲ ನಡೆದದ. ನಮ್ಮ ಶಿಷ್ಯರು ಭಕ್ತರು ಹೀಗೆಲ್ಲ ಆಗ್ಯಾರ. ಅವರು ನೀಡಿರುವಂಥದ್ದು ಭಕ್ತಿ ಕಾಣಿಕೆ ನಿನಗೆ ಸಮರ್ಪಣೆ ಆಗಲಿ ಅನ್ನುವಂಥ ಭಾವವನ್ನು ಇಟ್ಟುಕೊಂಡು ನಾನು ಜೋಳಿಗೆ ಹಿಡ್ಕೊಂಡು ಬಂದೇನೆ. ಈ ಜೋಳಿಗೆಯೊಳಗೆ ನಾವಲ್ಲಿ ಕೂತಿರ್ತೇವೆ. ಯಾರ್ಯಾರು ನಾನು ಕುಡಿಯೋದು ಬಿಡ್ತೀನಿ ಅಂತ ಹೇಳಿ ಈ ಜೋಳಿಗೆ ಮುಟ್ಟಿ ಪ್ರಮಾಣ ಮಾಡ್ರಿ. ನಾನು ಆಡೋದು ಬಿಡ್ತೀನಿ ಅಂತ ಹೇಳಿ ಜೋಳಿಗೆಗೆ ಮುಟ್ಟಿ ಪ್ರಮಾಣ ಮಾಡ್ರಿ. ನಾನು ಗುಟ್ಕಾ ತಿನ್ನಂಗಿಲ್ಲ ಅಂತ ಹೇಳಿ ಮುಟ್ಟಿ ಪ್ರಮಾಣ ಮಾಡ್ರಿ. ಇನ್ನು ಹೆಣ್ಮಕ್ಕಳು ನಾವು ಒಬ್ರಿಗೊಬ್ರು ಮನೆ ಒಡೆಯಂಗಿಲ್ಲ, ಅತ್ತಿ ಸೊಸಿ
ಚೆನ್ನಾಗಿರ್ತೇವು, ಅವ್ವ ಅಪ್ಪಗ ನಾವು ಸರಿಯಾಗಿ ನೋಡ್ತೇವು ಅನ್ನುವಂಥದ್ದು ಹೆಣ್ಮಕ್ಕಳಲ್ಲಿಯೂ ಕೂಡ ಅದನ್ನು ಸರಿಯಾಗಿ ಆ ಭಾವನೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಭುಯ್ಯಾರದ ಸದ್ಭಕ್ತರು ಬಹಳ ಗಟ್ಟಿಗರು, ಬಹಳ ಗಟ್ಟಿಗರು. ನಾನು ಬಹಳ ವರ್ಷದಿಂದ ನೋಡ್ಕೊತವನೇ, ಬಂದಾಗಿಂದ ಸಾಧಾರಣ 35 ವರ್ಷ ಆತ ನಮ್ಮ ಪಟ್ಟಾಧಿಕಾರಾಗಿ. ಆ 35 ವರ್ಷದಿಂದ ಕೂಡ ಈ ಊರಿಗೂ ನಮಗೂ ಬಹಳಷ್ಟು ಸಂಬಂಧದ. ಯಾಕೆ ಸಂಬಂಧದ ಅಂತ ಕೇಳಿದ್ರೆ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಖೇಡಗಿಗೆ ಬರಬೇಕಾದ್ರೆ ಈ ಊರಿನ ಮಹೇಶ್ವರರಾಗಿರ್ತಕ್ಕಂಥ ಗಡ್ಡಯ್ಯ ಸ್ವಾಮಿಗಳು ಖೇಡಗಿಗೆ ಗುಡ್ಡದ ಮುತ್ಯ ಬರಬೇಕಾತಿತ್ತು ಅಂತಂದ್ರೆ ಯಾರು ರಾಸಪ್ಪ ಮುತ್ಯನೂ ಅಲ್ಲ, ಯಾರು ಭಕ್ತರು ಅಲ್ಲ, ಮೇನ ಅಂದ್ರೆ ಅಗ್ರಗಣ್ಯರ ಸ್ಥಾನದಲ್ಲಿ ಇರ್ತಕ್ಕಂಥವ ಯಾರು ಅಂತ ಕೇಳಿದ್ರೆ ನಮ್ಮ ಗಡ್ಡಯ್ಯ ಸ್ವಾಮಿಗಳು. ಅಂತ ಗಡ್ಡಯ್ಯ ಸ್ವಾಮಿಗಳು ಗುಡ್ಡದ ಮುತ್ಯವರಿಗೆ ಸಂಬಂಧ ಇರೋಣದ್ರಿಂದ ಗಡ್ಡಯ್ಯ ಮುತ್ಯ ಯಥಾರ್ಥ, ಆ ಯಥಾರ್ಥ ಮನುಷ್ಯ ಗುಡ್ಡದ ಮುತ್ಯನ ಪ್ರಚಾರ ಮಾಡಿ ರಾಚಾರೂಢರ ಆ ಗುಡ್ಡದ ಮುತ್ತಿನ ಪ್ರಭಾವ ಅವರಿಗೆ ತಂದು ಕಲ್ಪಿಸಿ ಅವರ ಸಂಬಂಧ ಮಾಡಿ ಅಲ್ಲಿ ಇಲ್ಲಿ ಅವರಿಗೆ ಒಡನಾಟವನ್ನು ಕಲ್ಪಿಸಿ ತರಲಿಕ್ಕೆ ಸೇತುವೆ ಆದವರು ಯಾರು ಅಂತ ಕೇಳಿದ್ರೆ ಗಡ್ಡಯ್ಯ ಮುತ್ಯ. ಆ ಗಡ್ಡಯ್ಯ ಮುತ್ಯ ಭುಯ್ಯಾರದವ. ಅದಕ್ಕಾಗಿ ಆ ಒಂದು ಭುಯ್ಯಾರಕ್ಕೂ ಖೇಡಿಗೂ ಅತ್ಯಂತ ಸಂಬಂಧ ಇರೋಣದ್ರಿಂದ ಭುಯ್ಯಾರದ ಸದ್ಭಕ್ತರು ಭಕ್ತಿ ಅಂತ ಬಂತು ಅಂತ, ವಿಶ್ವಾಸ ಅಂತ ಬಂತು ಅಂದ್ರೆ, ನಿಷ್ಠೆ ಅಂತ ಬಂತು ಅಂತಂದ್ರೆ ಅಲ್ಲಿ ಅಗ್ರಗಣ್ಯ ಸ್ಥಾನವನ್ನು, ಪ್ರಥಮ ಸ್ಥಾನವನ್ನು ಪಡಿತಕ್ಕಂಥವರು ನಮ್ಮ ಭುಯ್ಯಾರದ ಸದ್ಭಕ್ತರು ಅಂತ ತಪ್ಪಾಗಲಿಕ್ಕಿಲ್ಲ. ನಾವು ಖೇಡಗಿ ಮಠದ ಪ್ರತಿ ವರ್ಷ ಜಾತ್ರೆ ಮಾಡಿದ್ರು ಎಲ್ಲ ಹಳ್ಳಿಯ ಪಟ್ಟಿ ಬರ್ತಾವ. ಎಲ್ಲ ಹಳ್ಳಿಯ ಪಟ್ಟಿ ಬಂದ್ರೆ ಎಲ್ಲ ಹಳ್ಳಿಯ ಪಟ್ಟಿಯ ಸದ್ಭಕ್ತರ ಕಾಣಿಕೆಯೊಳಗ ಪ್ರಪ್ರಥಮವಾಗಿ ಅತ್ಯಂತ ಮೇಲುಗೈಯನ್ನ ಸಾಧಿಸುವಂತ ಸದ್ಭಕ್ತರು ನಮ್ಮ ಭುಯ್ಯಾರದ ಸದ್ಭಕ್ತರು. ಶಂಕರ 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 ಶಿವ ಶಿವ ಶಂಕರ. ಶಂಭೋ ಮಹಾದೇವ ಹರ ಹರ ಮಹಾದೇವ. ಶಂಭೋ ಮಹಾದೇವ ಹರ ಹರ ಮಹಾದೇವ. ಶಂಕರ 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 ಶಿವ ಶಿವ ಶಂಕರ. ಶಂಭೋ ಮಹಾದೇವ ಬಸವಣ್ಣ.
ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನುಡಿದುದೆ ಶಿವ ತತ್ವ ಕಾಣಿರೋ ಶರಣ ನುಡಿದುದೆ ಶಿವ ತತ್ವ ಕಾಣಿರೋ ಕೂಡಲ ಸಂಗಾನ ಶರಣರ ಕೂಡಲ ಸಂಗಾನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರು ಆ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನುಡಿದುದೆ ಶಿವ ತತ್ವ ಕಾಣಿರೋ ಕೂಡಲ ಸಂಗಾನ ಶರಣರ ಕೂಡಲ ಸಂಗಾನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ ಜಪ ಕಾಣಿರೋ ಜಪ ಕಾಣಿರೋ ನನ್ನವರು ನನಗಿಲ್ಲ ಪ್ರೀತಿ ಮಾತಾಡುವರಿಲ್ಲ ಅನ್ಯರಂತೆ ಬಾಳಲಿಲ್ಲ ಅನಾಥನಾದೆನಲ್ಲ ಸನ್ಮಾರ್ಗದ ಹಾದಿಯನ್ನು ಪುಣ್ಯಾಶ್ರಮ ತೋರಿತಲ್ಲ ಗಂಧರ್ವ ಲೋಕದ ಗುರುವೇ ಅಂಧರ ಸಲುಹಿದ ಪ್ರಭುವೇ ಗಂಧರ್ವ ಲೋಕದ ಗುರುವೇ ಕಣ್ಣು ಕೈ ಕಾಲಿಲ್ಲ ಬಡತನ ಬಿಟ್ಟೇ ಇಲ್ಲ ಕಣ್ಣು ಕೈ ಕಾಲಿಲ್ಲ ಬಡತನ ಬಿಟ್ಟೇ ಇಲ್ಲ ಒಡ ಹುಟ್ಟಿದವರೆಲ್ಲ ನಟ್ಟ ನಡುವೆ ಬಿಟ್ಟಾರಲ್ಲ ಹೊಟ್ಟೆಗನ್ನ ಬಟ್ಟೆಯು ಕೊಟ್ಟು ವಿದ್ಯೆಯನ್ನು ನೀಡಿದೆಯಲ್ಲ ಗಂಧರ್ವ ಲೋಕದ ಗುರುವೇ ಅಂಧರ ಸಲುಹಿದ ಪ್ರಭುವೇ ಗಂಧರ್ವ ಲೋಕದ ಗುರುವೇ ದೇಶದೋಳು ಗದುಗಿನ ತಾಣ ನಮಗೆ ಪಂಚ ಪ್ರಾಣ ದೇಶದೋಳು ಗದುಗಿನ ತಾಣ ನಮಗೆ ಪಂಚ ಪ್ರಾಣ
ಬಳಗವು ನಿಮ್ಮ ಮಾಡುವರು ಗುಣಗಾನ. ಹಗಲು ಇರುಳು ಎನ್ನದೆ ಹಗಲು ಇರುಳು ಎನ್ನದೆ ಸ್ಮರಿಸುವರು ನಿನ್ನಯ ನಾಮ. ಗಂಧರ್ವ ಲೋಕದ ಗುರುವೇ ಅಂಧರ ಸಲುಹಿದ ಪ್ರಭುವೇ. ಗಂಧರ್ವ ಲೋಕದ ಗುರುವೇ ಅಂಧರ ಸಲುಹಿದ ಪ್ರಭುವೇ. ಪುಟ್ಟರಾಜ ಪುಣ್ಯದ ನಿಧಿಯೇ ನಿಮ್ಮನ್ನೇ ನಂಬಿರುವೆ. ಗಂಧರ್ವ ಲೋಕದ ಗುರುವೇ ಗಂಧರ್ವ ಲೋಕದ ಗುರುವೇ ಗಂಧರ್ವ ಲೋಕದ ಗುರುವೇ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ. ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ. ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ. ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ. ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ. ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಮನೆ ಮನೆ ಸಂಚರಿಸಿ ವಚನದ ಕಟ್ಟನ್ನು ಸಂಗ್ರಹಿಸಿ. ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾ ಬಯಸಿ. ಅಂದ ಅನಾಥರ ಚಂದದೆ ಪೊರೆದ ತಂದೆಯು ತಾ ನೆನೆಸಿ. ಅಂದ ಅನಾಥರ ಚಂದದಿ ಪೊರೆದ ತಂದೆಯು ತಾ ನೆನೆಸಿ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ನೋಡುವೆ ಕಣ್ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ. ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ಎದೆ ತುಂಬಿ. ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗತುಂಬಿ. ಮಂಗಳ ಮೂರ್ತಿ ಪಾವನ ಕೇರುತಿ ಹಬ್ಬಿತು ಜಗತುಂಬಿ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗೆ ಹಾನಗಲ ಕುಮಾರ ಶಿವಯೋಗಿ. ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿದೆ. ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವುದೇ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಪ್ರಣತೆ ಇದೆ ಬತ್ತಿ ಇದೆ
ಜ್ಯೋತಿ ಬೆಳಗುವುದೇ ಪ್ರಣತೆ ಇದೆ ಪತ್ತೆ ಇದೆ ಜ್ಯೋತಿ ಬೆಳಗುವುದೇ ಜ್ಯೋತಿ ಬೆಳಗುವುದೇ ಜ್ಯೋತಿ ಬೆಳಗುವುದೇ ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ ಇದು ಒಂದು ಜನ್ಮ ಹೋದರೆ ಮಾನವ ಹೌದು. ಜನ್ಮ ಬರೋದಿಲ್ಲ ಮುಂದೆ ಯಾವ ಜನ್ಮ ಬರುವುದು ಏನೋ ಯಾರಿಗೆ ತಿಳಿದಿಲ್ಲ ಗುರುವಿನ ಮರೆತು ತಿರುಗಾಡಿದರಿಲ್ಲಿ ಗುರುವಿನ ಮರೆತು ತಿರುಗಾಡಿದರಿಲ್ಲಿ ಕೇಳುವರ್ಯಾರಿಲ್ಲ ತಮ್ಮ ಕೇಳುವರ್ಯಾರಿಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗ ಯಾಕ ತಿಳಿಯಲಿಲ್ಲ ಗುರುವಿನ ಕರುಣೆ ಆಗದೆ ಹೋದರೆ ಗುರುವಿನ ಕರುಣೆ ಆಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ತಮ್ಮ ಮುಕ್ತಿಯು ನಿನಗಿಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗ ಯಾಕ ತಿಳಿಯಲಿಲ್ಲ ಹೆಂಡರು ಮಕ್ಕಳು ಮಾಯ ಮೋಹದಲ್ಲಿ ನೀ ಸಿಲುಕಿದೆ ಎಲ್ಲ ಹೆಂಡರು ಮಕ್ಕಳು ಮಾಯ ಮೋಹದಲ್ಲಿ ನೀ ಸಿಲುಕಿದೆ ಎಲ್ಲ ಅವರಿಗಾಗಿ ಅವರಿವರಿಗೆ ಮೋಸಿಸಿ ಹಣವು ಗಳಿಸಿದಲ್ಲ ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸೇ ಇಲ್ಲ ನಿನಗ ಬೇಕಾದ ವಸ್ತು ಇಲ್ಲಿ ತನ ಏನು ಗಳಿಸೇ ಇಲ್ಲ ನೀ ಹೋಗುವಾಗ ನಿನಗ ಬೇಕಾದರು ನೀ ಹೋಗುವಾಗ ನಿನಗ ಬೇಕಾದರು ಯಾರು ಬರೋದಿಲ್ಲ ತಮ್ಮ ಯಾರು ಬರೋದಿಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗ ಯಾಕ ತಿಳಿಯಲಿಲ್ಲ ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದೆಲ್ಲ ಬಡ್ಡಿಗೆ ಬಡ್ಡಿ ಬೆಳೆಸಿ ಬಡವರ ಕುತ್ತಿಗೆ ಕೊಯ್ದೆಲ್ಲ ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ ಮನೆಗೆ ಬಂದ ಭಿಕ್ಷುಕಗೆ ಒಂದಿನ ದಾನ ಮಾಡಲಿಲ್ಲ ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ ಸುಖವು ನೀಡಿದ ದೇವರಿಗೆ ಒಂದಿನ ಮನದಿ ಭಜಿಸಲಿಲ್ಲ ಕಾಲನು ಬಂದು ಕಸುಗೊಂಡು ಒಂದಿನ ಕಾಲನು ಬಂದು ಕಸುಗೊಂಡು ಒಂದಿನ ಹೋಗದು ಮರೆತೆಲ್ಲ ತಮ್ಮ ಹೋಗದು ಮರೆತೆಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗ ಯಾಕ ತಿಳಿಯಲಿಲ್ಲ ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ ಮಾನವ ಎಷ್ಟೋ ಜನ್ಮ ತಿರುಗಿ ಮಾನವ ಜನ್ಮಕ್ಕೆ ಬಂದೆಲ್ಲ ಇದು ಒಂದು ಜನ್ಮ ಹೋದರೆ ಮಾನವ ಜನ್ಮ ಬರೋದಿಲ್ಲ ಮುಂದೆ ಯಾವ ಜನ್ಮ ಬರುವುದು ಏನೋ ಯಾರಿಗೆ ತಿಳಿದಿಲ್ಲ ಗುರುವಿನ ಮರೆತು ತಿರುಗಾಡಿದರಿಲ್ಲಿ ದೇವನ ಮರೆತು ತಿರುಗಾಡಿದರಿಲ್ಲಿ ಕೇಳುವರ್ಯಾರಿಲ್ಲ ತಮ್ಮ ಕೇಳುವರ್ಯಾರಿಲ್ಲ ಮಾನವ ಜನ್ಮಕ್ಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗ ಯಾಕ ತಿಳಿಯಲಿಲ್ಲ ಗುರುವಿನ ಕರುಣೆ ಆಗದೆ ಹೋದರೆ
ಗುರುವಿನ ಕರುಣೆಯಾಗದೆ ಹೋದರೆ ಮುಕ್ತಿಯು ನಿನಗಿಲ್ಲ ತಮ್ಮ ಮುಕ್ತಿಯು ನಿನಗಿಲ್ಲ. ಮಾನವ ಜನ್ಮಕ ಹುಟ್ಟಿ ಬಂದದು ಯಾಕ ತಿಳಿಯಲಿಲ್ಲ ನಿನಗೆ, ಯಾಕ ತಿಳಿಯಲಿಲ್ಲ ನಿನಗೆ, ಯಾಕ ತಿಳಿಯಲಿಲ್ಲ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದೆ ನದಿಯ, ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಲೀಲೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಪಟ್ಟೆ ಪೀತಾಂಬರವಿಲ್ಲ, ವಿಷವನ್ನು ಕುಡಿದಾವಮ್ಮೆ ಯಮನನ್ನು ತಡಿದಾವಮ್ಮೆ. ವಿಷವನ್ನು ಕುಡಿದಾವಮ್ಮೆ ಯಮನನ್ನು ತಡಿದಾವಮ್ಮೆ. ಭಕ್ತನಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಕೇಳಮ್ಮ ನೀನು ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಬೇಡೋದಿಲ್ಲ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಬೇಡೋದಿಲ್ಲ. ಹೊಗಳಿಕೆಯ ಎಂದು ಬಯಸಲ್ಲ, ನೀನ ಕಂಡ ಹೂವಂತ ಹೃದಯ ಉಳ್ಳವ. ಶ್ರೀಕಂಠ ಕೈಲಾಸದೊಳಗೆ ಇರುವವ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ, ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಸಾಮಾನ್ಯವಲ್ಲ, ಇವ ಅಸಾಮಾನ್ಯ ಅದಾನ ಅಂತ ಇಲ್ಲ. ಗುರು ವಚನೋಪದೇಶವ ಆಲಿಸಿದಾಗಳವುದು ನರರಿಗೆ ಮುಕುತಿ ಮುಕುತಿ. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು. ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು ನೀತಿವಿದನ. ಶ್ರೀ ಗುರು ವಚನೋಪದೇಶವ ಆಲಿಸಿದಾಗ ಲವುದು ನರರಿಗೆ ಮುಕುತಿ ಮುಕುತಿ. ಇದನ್ನ ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ
ಕುಡಿಯ ಬ್ಯಾಡ ಮೂಢ ಪ್ರೀತಿಯ ಅಮೃತವಾ